very good morning, dear students. So in today's class we are going to learn the generations of computer. Okay, yes. So why we need to learn these generations of computer? What is this generation of computer? So in the last class we have discussed the evolution of computer, right? How the computer has been evolved. ಹೇಗೆ computer ಅನ್ನೋ ಒಂದು ಡಿವೈಸ್ ಹೇಗೆ ಬಂತು. So why we have introduced ಗೆಟಿಂಗ್. ಸೊ ಯಾಕೆ ನಮಗೆ ಕಂಪ್ಯೂಟರ್ ಅನ್ನೋ ಡಿವೈಸಿನ ಅವಶ್ಯಕತೆ ಇತ್ತು, ಯಾವುದರಿಂದ ಹೇಗೆ ಕಂಪ್ಯೂಟರ್ ಅನ್ನೋದು ನಮಗೆ ಡಿವೈಸ್ ಅವೈಲೇಬಲ್ ಆಯಿತು ಅಂತ ನೋಡಿದ್ವಿ. ಸೊ ಅದು ಎವಲ್ಯೂಷನ್ ಆಫ್ ಕಂಪ್ಯೂಟರ್. ಈಗ ಜನ್ರೇಷನ್ ಆಫ್ ಕಂಪ್ಯೂಟರ್. ಸೊ ಮೊದಲು ಹೇಗಿತ್ತೋ ಕಂಡುಹಿಡ್ದಾಗ ಅಂದರೆ ಇನ್ವೆಂಟ್ ಮಾಡಿದಾಗ ಕಂಪ್ಯೂಟರ್ ಯಾವ ಥರ ಇತ್ತೋ ಈಗ ಅದೇ ಥರ ಇಲ್ಲ, ಅಂದರೆ ಚೇಂಜಸ್ ಆಗ್ತಾ ಬಂದಿದೆ ಅಲ್ವಾ. ಸೊ ಅದಕ್ಕೆ ನಾವಿಲ್ಲಿ ಜನರೇಷನ್ಸ್ ಅಂತ ಕರಿತಾ ಇದ್ದೀವಿ. ಸೊ ಮೊದಲು ಹೇಗಿತ್ತು, ಸೊ ಅದರಲ್ಲಿ ಏನೇನು ಡಿಫಿಕಲ್ಟೀಸ್ ಇತ್ತು, ಏನೇನು ಕಷ್ಟ ಆಗ್ತಾ ಇತ್ತು ಅದನ್ನು ಹ್ಯಾಂಡಲ್ ಮಾಡೋದಕ್ಕೆ. ಸೊ ಅದನ್ನು ಓವರ್ಕಮ್ ಮಾಡೋದಕ್ಕೆ ಮತ್ತೆ ನೆಕ್ಸ್ಟ್ ನ್ಯೂ ಕಂಪ್ಯೂಟರ್ಸ್ನ ಎವಾಲ್ವ್ ಮಾಡಿದ್ವಿ. ಸೊ ದಟ್ ಈಸ್ ದ ಸೆಕೆಂಡ್ ಜನ್ರೇಷನ್. ಮತ್ತು ನೆಕ್ಸ್ಟ್ ಅದರಿಂದ ಮತ್ತೆ ಅದರಲ್ಲಿ ಏನೇನು ಕೊರತೆಗಳಿತ್ತು, ಇನ್ನೂ ಏನೇನು ಅಡಿಷನ್ ಮಾಡ್ಬೋದಿತ್ತು ಅದೆಲ್ಲ ಅಪ್ಡೇಟ್ಸ್ ಎಲ್ಲ ಮಾಡಿ ಮತ್ತೆ ಇನ್ನೊಂದು ಜನ್ರೇಷನ್ ಅಂತೇಳಿ ಫೈಂಡ್ ಔಟ್ ಮಾಡಿದ್ವಿ. ಸೊ ಅದೇ ಥರ ಸೆಟ್ ಆಫ್ ಜನ್ರೇಷನ್ಸ್ನ ನೋಡ್ತಾ ಬರ್ತಾ ಇದ್ದೀವಿ. ಸೊ ವಿಲ್ ಸಿ ಇನ್ ಟುಡೇಸ್ ಕ್ಲಾಸ್ ವಿಲ್ ಲರ್ನ್ ವಿಚ್ ಆರ್ ಆಲ್ ದ ಡಿಫ್ರೆಂಟ್ ಜನ್ರೇಷನ್ಸ್. ಬೇರೆ ಬೇರೆ ಜನ್ರೇಷನ್ಸಲ್ಲಿ ಕಂಪ್ಯೂಟರ್ ಯಾವ ಥರ ಇಂಪ್ರೂವ್ಮೆಂಟ್ ಆಗ್ತಾ ಹೋಯಿತು, ಡೆವಲಪ್ಮೆಂಟ್ ಆಗ್ತಾ ಹೋಯಿತು ಅಂತ ಹೇಳ್ಬಿಟ್ಟು. ಓಕೆ, ಸೊ ಹಿಯರ್ ಯಾಕೆ ಜನ್ರೇಷನ್ಸ್ ಏನು ಹೇಳುತ್ತೆ ನಮಗೆ ಜನ್ರೇಷನ್ ಆಫ್ ಕಂಪ್ಯೂಟರ್ ಅಂದರೆ, ಸೊ ದೀಸ್ ಜನ್ರೇಷನ್ಸ್ ಹೆಲ್ಪ್ಡ್ ಅಸ್ ಟು ಸಿ ದ ವೇರಿಯೇಷನ್ಸ್, ಅಂದರೆ ಏನೇನು ಡಿಫ್ರೆನ್ಸಸ್ ಇದೆ ವೇರಿಯೇಷನ್ಸ್ನ ಅಬ್ಸರ್ವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇಟ್ ಮೇ ಬಿ ಇನ್ ಅ ಸೈಜ್ ಆಗಿರ್ಬೋದು. ಸೊ ಮೊದಲೆಲ್ಲ ಕಂಪ್ಯೂಟರ್ಸ್ ಏನಾಗಿತ್ತು, ಸೊ ವಿಚ್ ಆಕ್ಯುಪೈಸ್ ಅ ಹೋಲ್ ರೂಮ್. ಸೊ ಒಂದು ರೂಮ್ನ ಆಕ್ಯುಪೈ ಮಾಡ್ಕೊಳ್ಳೋಂಥಷ್ಟು ಕೆಪಾಸಿಟಿ ಸೈಜಲ್ಲಿತ್ತು ಅಲ್ವಾ, ಮತ್ತು ಸ್ಲೋ ಆಗಿ ಪ್ರಾಸೆಸಿಂಗ್ ಮಾಡ್ತಾಯಿತ್ತು. ಸೊ ಅದೇ ಈಗ ಕಂಪೇರ್ ಮಾಡಿದ್ರೆ ಏನಾಗ್ತದೆ, ಸೊ ಇಟ್ ಈಸ್ ವೆರಿ ಸ್ಮಾಲ್ ಅಲ್ವಾ. ಸೊ ಅದೇ ಥರ ಸೊ ಈ ಥರ ಸೈಜಲ್ಲಿ ಆಗಿರ್ಬೋದು, ಸ್ಪೀಡಲ್ಲಿ ಆಗಿರ್ಬೋದು, ಯೂಸಿಂಗ್ ಆಫ್ ಪ್ರಾಸೆಸರ್ಸಲ್ಲೇ ಆಗಿರ್ಬೋದು. ಸೊ ಡಿಫ್ರೆಂಟ್ ವೇರಿಯೇಷನ್ಸ್ನ ನೋಡ್ತಾ ಇದ್ದೀವಿ. ಸೊ ದೀಸ್ ಜನ್ರೇಷನ್ ಹೆಲ್ಪ್ಸ್ ಅಸ್ ಟು ವೆರಿಫೈ ಆರ್ ಟು ಅನಲೈಸ್ ದ ಡಿಫ್ರೆಂಟ್ ವೇರಿಯೇಷನ್ಸ್ ಆಫ್ ದ ಕಂಪ್ಯೂಟರ್ಸ್ನ ಬೇರೆ ಬೇರೆ ಏನೇನು ಚೇಂಜಸ್ ಆಗಿದೆ ಅದನ್ನು ಅಬ್ಸರ್ವ್ ಮಾಡೋದಕ್ಕೆ ನಮಗೆ ಇಲ್ಲಿ ಜನ್ರೇಷನ್ಸ್ ಹೆಲ್ಪ್ ಆಗುತ್ತೆ. ಓಕೆ, ಸೊ ವಿಲ್ ಸಿ ದ ಫಸ್ಟ್ ಜನ್ರೇಷನ್. First generation of computer. So it's in a year of 1940 to 1950. ಸೊ ಈ ಜನ್ರೇಷನಲ್ಲಿ ಏನು ಈ ಇಯರ್ ಒಳಗಡೆ ಏನು ಬಂದಿದೆ ಅಲ್ಲ ಆ ಎಲ್ಲ ಕಂಪ್ಯೂಟರ್ಸ್ನ ನಾವಿಲ್ಲಿ ಫಸ್ಟ್ ಜನ್ರೇಷನ್ ಆಫ್ ಕಂಪ್ಯೂಟರ್ ಅಂತ ಕರಿತೀವಿ. ಓಕೆನಾ. ಸೊ ಫಸ್ಟ್ ಜನ್ರೇಷನ್ ಆಫ್ ಕಂಪ್ಯೂಟರ್ ಹೇಗಿತ್ತು, ಸೊ ದೇರ್ ವಿ ವರ್ ಯೂಸಿಂಗ್ ವ್ಯಾಕ್ಯೂಮ್ ಟ್ಯೂಬ್ಸ್. ವ್ಯಾಕ್ಯೂಮ್ ಟ್ಯೂಬ್ಸ್ನ ಯೂಸ್ ಮಾಡ್ತಾ ಇದ್ವಿ. ಸೊ ಯಾಕೆ ವ್ಯಾಕ್ಯೂಮ್ ಟ್ಯೂಬ್ಸ್ನ ಯೂಸ್ ಮಾಡ್ತಾ ಇದ್ವಿ ಇಲ್ಲಿ ಅಂದರೆ, ಫಾರ್ ಸ್ವಿಚಿಂಗ್ ಸರ್ಕ್ಯೂಟ್ಸ್. ದೀಸ್ ವ್ಯಾಕ್ಯೂಮ್ ಟ್ಯೂಬ್ಸ್ ವರ್ ಯೂಸಿಂಗ್ ಫಾರ್ ದ ಸ್ವಿಚಿಂಗ್ ಸರ್ಕ್ಯೂಟ್ಸ್ ಆ್ಯಂಡ್ magnetic drums for memory. ಸೊ ಇಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಸ್ನ ಮೇಜರ್ ಡಿವೈಸ್ ಆಗಿ ಯೂಸ್ ಮಾಡ್ತಾ ಇದ್ವಿ ಕಂಪ್ಯೂಟರ್ಸಲ್ಲಿ. ಸೊ ಆ ವ್ಯಾಕ್ಯೂಮ್ ಟ್ಯೂಬ್ಸ್ ಏನು ಮಾಡ್ತಾ ಇತ್ತು, ವಿಚ್ ಹೆಲ್ಪ್ಸ್ ಇನ್ ಅ ಸ್ವಿಚಿಂಗ್ ಆಫ್ ಸರ್ಕ್ಯೂಟ್ಸ್ನ ಅನಲೈಸ್ ಮಾಡೋದ್ರಲ್ಲಿ ನಮಗೆ ವ್ಯಾಕ್ಯೂಮ್ ಟ್ಯೂಬ್ಸ್ನ ಯೂಸ್ ಮಾಡ್ತಾ ಇದ್ವಿ. ಆ್ಯಂಡ್ ಮ್ಯಾಗ್ನೆಟಿಕ್ ಡ್ರಮ್ಸ್ ಮೆಮೊರಿಗೆ ಯೂಸ್ ಮಾಡ್ತಾ ಇದ್ವಿ. ಈಗೇನು ರ್ಯಾಮ್ ರೋಮ್ ಅಂತ ಏನು ಯೂಸ್ ಮಾಡ್ತಾ ಇದ್ದೀವಿ, ಸೊ ಮೆಮೊರಿಗೆ. ಸೊ ಅದು ಅಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಸ್ ಒಳಗಡೆ ಏನು ಯೂಸ್ ಮಾಡ್ತಾ ಇದ್ವಿ ನಾವು, ಮ್ಯಾಗ್ನೆಟಿಕ್ ಡ್ರಮ್ಸ್ನ ಯೂಸ್ ಮಾಡ್ತಾ ಇದ್ವಿ ಇನ್ ಆರ್ಡರ್ ಟು ಫೆಚ್ ದ ಮೆಮೊರಿ. ಓಕೆ, ಎಸ್. ಸೊ ದೀಸ್ ವರ್ ಲಾರ್ಜ್ ಇನ್ ಸೈಜ್. ಸೊ ಈ ವ್ಯಾಕ್ಯೂಮ್ ಟ್ಯೂಬ್ಸ್ ಹೇಗಿತ್ತು, ಸೊ ದೀಸ್ ವರ್ ವೆರಿ large in size. Getting, so whole room ಬೇಕಾಗಿತ್ತು ಇದನ್ನ ಪ್ಲೇಸ್ ಇಡೋದಕ್ಕೆ ಒಂದು ಕಡೆ. Getting, so these vacuum tubes occupies a very large space. Okay, yes. Next is which produces enormous amount of heat. So ಇದೇನು ಮಾಡ್ತಾ ಇತ್ತು, produces enormous amount of heat.
enormous amount of heat. ತುಂಬ ಜಾಸ್ತಿ ಹೀಟ್ನ ಪ್ರೊಡ್ಯೂಸ್ ಮಾಡ್ತಾ ಇತ್ತು. ಓಕೆ, ಸೊ ದಿಸ್ ವ್ಯಾಕ್ಯೂಮ್ ಟ್ಯೂಬ್ಸ್ ಪ್ರೊಡ್ಯೂಸಸ್ ಎನಾರ್ಮಸ್ ಅಮೌಂಟ್ ಆಫ್ heat. Okay, so the next is expensive to operate. It is very expensive. So ಆ ಟೈಮಲ್ಲಿ ಲಾರ್ಜ್ ಸ್ಪೇಸ್ ಅಂದರೆ ದೊಡ್ಡ ಸೈಜಿಂದ ಕಂಪ್ಯೂಟರ್ ಇತ್ತು ಮತ್ತು ಅದು ತುಂಬ ಹೀಟ್ನ ಪ್ರೊಡ್ಯೂಸ್ ಮಾಡ್ತಾ ಇತ್ತು. ಸೊ ಹೀಟ್ ಜಾಸ್ತಿ ಪ್ರೊಡ್ಯೂಸ್ ಆಯಿತು ಅಂದರೆ ಏನಾಗುತ್ತೆ, ಇಟ್ ಲೀಡ್ಸ್ ಟು ದ ಮ್ಯಾಲ್ ಫಂಕ್ಷನ್ ಆಫ್ ಅ ಕಂಪ್ಯೂಟರ್ ಸಿಸ್ಟಮ್. ಸೊ ಅದರೊಳಗಡೆ ಇರೋ ಡೇಟಾ ಎಲ್ಲ ವ್ಯಾನಿಷ್ ಆಗೋ ಚಾನ್ಸಸ್ ಕೂಡ ಇರುತ್ತೆ, ಓವರ್ ಎಕ್ಸೆಸ್ ಹೀಟ್ ಆಯಿತು ಅಂದರೆ. ಓಕೆ, ಆ್ಯಂಡ್ ಇಟ್ ಈಸ್ ವೆರಿ ಎಕ್ಸ್ಪೆನ್ಸಿವ್ ಟು ಆಪರೇಟ್. ಸೊ ಪ್ರತಿಯೊಬ್ಬರು ಕೂಡ ಅದನ್ನು ತಗೊಳ್ಳೋಂಥ ಒಂದು ಆಫರ್ ಇರಲಿಲ್ಲ ಎಲ್ಲರಿಗೂ, ಬಿಕಾಸ್ ಇಟ್ ವಾಸ್ ವೆರಿ ಎಕ್ಸ್ಪೆನ್ಸಿವ್. ನವ್ ಡೇಸ್ ಇಟ್ ಈಸ್ ವೆರಿ ಕಾಸ್ಟ್ ಎಫೆಕ್ಟಿವ್ ಅಂತ ಹೇಳಿದ್ ಅಲ್ವಾ. ಎಸ್, ಸೊ ಇಟ್ ಈಸ್ ವೆರಿ ಎಕ್ಸ್ಪೆನ್ಸಿವ್ ಟು ಆಪರೇಟ್. ಎಕ್ಸ್ಪೆನ್ಸಿವ್ ಟು ಆಪರೇಟ್. ಸೊ at that time, so everybody cannot able to buy the computer system. Okay, and which consumes large amount of electricity. Consumes large amount of electricity. So power supply, it needs a more power supply. So large amount of power supply ಬೇಕಾಗಿತ್ತು ಈ ಸಿಸ್ಟಮ್ಸ್ಗೆ. and their computer operated only on machine language. Operates only on machine language. ಸೊ ಈ ವ್ಯಾಕ್ಯೂಮ್ ಟ್ಯೂಬ್ಸ್ ಏನು ಯೂಸ್ ಮಾಡ್ತಾ ಇದ್ವಿ ಫಸ್ಟ್ ಜನ್ರೇಷನ್ ಆಫ್ ಕಂಪ್ಯೂಟರಲ್ಲಿ. ಸೊ ದೇ ವರ್ ಏಬಲ್ ಟು ರೀಡ್ ಓನ್ಲಿ ದ ಮಷೀನ್ ಲೆವೆಲ್ ಲ್ಯಾಂಗ್ವೇಜ್. ಸೊ ಮಷೀನ್ ಲೆವೆಲ್ ಲ್ಯಾಂಗ್ವೇಜ್ ಮಾತ್ರ ಅದು ಅಕ್ಸೆಪ್ಟ್ ಮಾಡ್ತಾ ಇತ್ತು, ಬಟ್ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಟು ರೈಟ್ ಬೈ ದ ಹ್ಯೂಮನ್ ಬೀಯಿಂಗ್ ಅಲ್ವಾ. ಸೊ ಹ್ಯೂಮನ್ ಬೀಯಿಂಗ್ಗೆ ಅದಕ್ಕೆ ಇನ್ಪುಟ್ ಕೊಡಬೇಕಾದಾಗ ಸೊ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಗಿವ್ ದ ಮಷೀನ್ ಲ್ಯಾಂಗ್ವೇಜ್. ಸೊ ಆ ಕಂಪ್ಯೂಟರ್ ಸಿಸ್ಟಮಿಗೆ ಬರೀ ಮಷೀನ್ ಲೆವೆಲ್ ಲ್ಯಾಂಗ್ವೇಜ್ ಮಾತ್ರ ಅರ್ಥ ಆಗ್ತಾ ಇತ್ತು. ಸೊ ಆ ಮಷೀನ್ ಲ್ಯಾಂಗ್ವೇಜು ಮನುಷ್ಯನಿಗೆ ಬೇಗ ಅರ್ಥ ಆಗ್ತಾ ಇರಲಿಲ್ಲ. ಸೊ ಇನ್ಪುಟ್ ಕೊಡಬೇಕಲ್ವಾ. ಸೊ ಆಸ್ ಎ ಯೂಸರ್ ಐ ಶುಡ್ ಗಿವ್ ದ ಇನ್ಪುಟ್ ಟು ದ ಕಂಪ್ಯೂಟರ್ ಸಿಸ್ಟಮ್, ಬಟ್ ಕಂಪ್ಯೂಟರ್ ಸಿಸ್ಟಮ್ ನೋಸ್ ಓನ್ಲಿ ದ ಮಷೀನ್ ಲೆವೆಲ್ ಲ್ಯಾಂಗ್ವೇಜ್ ಇನ್ ಅ ಫಸ್ಟ್ ಜನ್ರೇಷನ್. ಫಸ್ಟ್ ಜನ್ರೇಷನಲ್ಲಿ ಕಂಪ್ಯೂಟರ್ ಸಿಸ್ಟಮಿಗೆ ಬರೀ ಯಾವುದು ಮಷೀನ್ ಲೆವೆಲ್ ಲ್ಯಾಂಗ್ವೇಜ್ ಮಾತ್ರ ಗೊತ್ತಿದೆ, ಬಟ್ ಈ ಮಷೀನ್ ಲೆವೆಲ್ ಲ್ಯಾಂಗ್ವೇಜು ಹ್ಯೂಮನ್ ಬೀಯಿಂಗಿಗೆ ಕಷ್ಟ ಆಗ್ತಾ ಇದೆ ಇನ್ಪುಟ್ ಕೊಡೋದಕ್ಕೆ. ಗೆಟಿಂಗ್? ಸೊ ದಿಸ್ ಇಸ್ ದ ಅನದರ್ characteristic in your first generation of computer. Okay, yes, so it can also solve one problem at a time. So iದೇನು ಮಾಡ್ತಾ ಇತ್ತು, it solve only one problem at a time. Only one problem at a time. ಸೊ ಒಂದ್ಸರಿ ಒಂದೇ ಟಾಸ್ಕ್ನ ಕಂಪ್ಲೀಟ್ ಮಾಡ್ತಾ ಇತ್ತು. ಬಟ್ ನವೇಡೇಸ್ ಕಂಪ್ಯೂಟರ್ ಏನಾಗ್ತಾ ಇದೆ, ಇಟ್ ಈಸ್ ಮಲ್ಟಿ ಟಾಸ್ಕಿಂಗ್ ಅಂತ ಹೇಳ್ತಾ ಇದ್ದೀವಿ. ಸೊ ಮುಂದ್ಗಡೆ ಟೈಪಿಂಗ್ ಮಾಡ್ತಾ ಇದ್ದೀರಾ, ಹಿಂದ್ಗಡೆ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಬರ್ತಾ ಇದೆ, ಎಲ್ಲೋ ಒಂದು ಕಡೆ ವಿಡಿಯೋ ನೋಡ್ತಾ ಇದ್ದೀರಾ, ಎಡಿಟ್ ಮಾಡ್ತಾ ಇದ್ದೀರಾ ಅಲ್ವಾ. ಸೊ ಹಿಯರ್ ಇಟ್ ಈಸ್ ಮಲ್ಟಿ ಟಾಸ್ಕಿಂಗ್ ಅಂತ ಕರಿತಾ ಇದ್ದೀವಿ. ಬಟ್ ಅಟ್ ದಟ್ ಟೈಮ್ ಇನ್ ಅ ಫಸ್ಟ್ ಜನ್ರೇಷನ್ ಆಫ್ ಕಂಪ್ಯೂಟರ್ ವರ್ ಏಬಲ್ ಟು ಸಾಲ್ವ್ ಓನ್ಲಿ ಒನ್ ಪ್ರಾಬ್ಲಮ್ ಅಟ್ ಎ ಟೈಮ್. ಒಂದೇ ಪ್ರಾಬ್ಲಮ್ ಒಂದು ಟೈಮ್ಗೆ ಸಾಲ್ವ್ ಮಾಡ್ತಾ ಇತ್ತು. ಆ್ಯಂಡ್ ಇಟ್ ಟೇಕ್ಸ್ ಟೂ ಮಚ್ ಆಫ್ ಟೈಮ್ ಟು execute. Takes more time to execute. So execute ಮಾಡೋದಕ್ಕೆ ಈಗ ನ್ಯಾನೋ ಸೆಕೆಂಡ್ಸಲ್ಲಿ ಮೈಕ್ರೋ ಸೆಕೆಂಡ್ಸಲ್ಲಿ ಹೇಳ್ತಾ ಇದ್ದೀವಿ ಅಲ್ವಾ. ಬಟ್ ಅಟ್ ದಟ್ ಟೈಮ್ ಇಟ್ ಟೇಕ್ಸ್ ಡೇಸ್ ಟುಗೆದರ್, ವೀಕ್ಸ್ ಟುಗೆದರ್, ಮಂತ್ಸ್ ಟುಗೆದರ್. ಓಕೆ, ಸೊ ಒಂದು ದಿನ ಬೇಕಾಗಿತ್ತು, ವಾರಗಳು ಬೇಕಾಗಿತ್ತು, ತಿಂಗಳುಗಳು ಬೇಕಾಗಿತ್ತು ಒಂದು ಔಟ್ಪುಟ್ನ ಪ್ರೊಡ್ಯೂಸ್ ಮಾಡೋದಕ್ಕೆ. ಸೊ ದಿಸ್ ವಾಸ್ ಇನ್ ಅ ಫಸ್ಟ್ ಜನರೇಷನ್ ಆಫ್ ಕಂಪ್ಯೂಟರ್. ಓಕೆ, and here it is using punched cards for inputs. Punched cards for the inputs, and for output printout. Direct printout ಬರ್ತಾ ಇತ್ತು, ಮಾನಿಟರ್ ಮೇಲೆ ಏನು ಡಿಸ್ಪ್ಲೇ ಆಗ್ತಾ ಇರಲಿಲ್ಲ. ಓಕೆ, ಸೊ ಇಟ್ ಈಸ್ ಫಾರ್ ಔಟ್ಪುಟ್. So this is all about your first generation of computer. So first generation of computer means the year which lies in between the 1940 to 1950. Okay,
So here in a first generation of computer we are using the vacuum tubes, so which are all of switching circuits, getting. So these vacuum tubes uses the magnetic drum for a memory. So memory ge ಏನು ಯೂಸ್ ಮಾಡ್ತಾ ಇದೆ ಇಲ್ಲಿ, ಮ್ಯಾಗ್ನೆಟಿಕ್ ಡ್ರಮ್ಸ್ನ ಯೂಸ್ ಮಾಡ್ತಾ ಇದೆ. ಆ್ಯಂಡ್ ದೀಸ್ ವರ್ ವೆರಿ ಲಾರ್ಜ್ ಇನ್ ಸೈಜ್ ಅಲ್ಲಿ ತುಂಬ ದೊಡ್ಡದಿದೆ. ಸೊ ವಿಚ್ ಆಕ್ಯುಪೈಸ್ ಹೋಲ್ ರೂಮ್. ಓಕೆ, ನೆಕ್ಸ್ಟ್ ವಿಚ್ ಪ್ರೊಡ್ಯೂಸಸ್ ದ ಎನಾರ್ಮಸ್ ಅಮೌಂಟ್ ಆಫ್ ಹೀಟ್. ಸೊ ತುಂಬ ಹೀಟ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಎಕ್ಸಿಕ್ಯೂಷನ್ ಆಗ್ತಾ ಇದೆ, ತುಂಬ ಹೀಟ್ ಪ್ರೊಡ್ಯೂಸ್ ಆಗ್ತಾ ಇದೆ ಡಿವೈಸಲ್ಲಿ. ಸೊ ಎಕ್ಸೆಸ್ ಆಫ್ ಹೀಟ್, ಸೊ ಒಂದು ಲಿಮಿಟ್ ಇದೆ. ಸೊ ಅದಕ್ಕಿಂತ ಜಾಸ್ತಿ ಹೀಟ್ ಜನರೇಟ್ ಆಯಿತು ಅಂದರೆ ಸೊ ದೇರ್ ಆರ್ ಮೆನಿ ಚಾನ್ಸಸ್ ಆಫ್ ಬ್ಲಾಸ್ಟಿಂಗ್ ದ ಡಿವೈಸ್, ಗೆಟಿಂಗ್. ಸೊ ಡೇಟಾ ಎಲ್ಲ ವ್ಯಾನಿಷ್ ಆಗುವಂಥ, ಮ್ಯಾಲ್ ಫಂಕ್ಷನ್ ಆಗುವಂಥ ಚಾನ್ಸಸ್ಸು ತುಂಬ ಇರುತ್ತೆ. ಓಕೆ, ನೆಕ್ಸ್ಟ್ ಎಕ್ಸ್ಪೆನ್ಸಿವ್ ಟು ಆಪರೇಟ್. ಸೊ ಸಿನ್ಸ್ ಇಟ್ ಈಸ್ ಅ ವೆರಿ ಲಾರ್ಜ್ ಆ್ಯಂಡ್ ಇಟ್ ನೀಡ್ಸ್ ಮೋರ್ ಪವರ್ ಸಪ್ಲೈ, ತುಂಬ ಪವರ್ ಸಪ್ಲೈ ಬೇಕಾಗಿದೆ. ಸೊ ಇಲ್ಲಿ ಮೇಂಟೆನೆನ್ಸ್ ಕಾಸ್ಟು ತುಂಬ ಜಾಸ್ತಿ ಆಗ್ತಾ ಇರೋದ್ರಿಂದ ಏನಾಗ್ತಾ ಇದೆ, ಸೊ ಎವ್ರಿ ಒನ್ ಕೆನಾಟ್ ಏಬಲ್ ಟು use it. Okay, next is consumes large amount of electricity. So power supply kuda tumba ಜಾಸ್ತಿ ಬೇಕಾಗುತ್ತೆ. Next, it uses punched cards for the inputs and printout for the outputs. Okay, output ಯಾವ ಫಾರ್ಮ್ ಅಲ್ಲಿ ಬರ್ತಾ ಇದೆ, printout ಅಲ್ಲಿ ಬರ್ತಾ ಇದೆ, and input it is taking by using of punched cards. Okay, and it knows only the machine level language. Other than the machine level language, it is unable to accept the input from a user. Getting? Yes. So and it can solve only one problem at a time. It is a unitasking anta ಹೇಳ್ತೇವೆ, single task. So ಒಂದು ಟೈಮಲ್ಲಿ ಒಂದೇ ಟಾಸ್ಕ್ನ ಕಂಪ್ಲೀಟ್ ಮಾಡುತ್ತೆ. ಆ್ಯಂಡ್ ಇಟ್ ಟೇಕ್ಸ್ ಮೋರ್ ಟೈಮ್ ಟು ಎಕ್ಸಿಕ್ಯೂಷನ್ಗೆ ತುಂಬ ಟೈಮ್ನ ತಗೊಳುತ್ತೆ. ಇಟ್ ಮೇ ಬಿ ಡೇಸ್, ವೀಕ್ಸ್, ಇಯರ್ಸ್ ಟುಗೆದರ್ ಟೈಮ್ ಕೂಡ ತಗೊಳುತ್ತೆ. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ your first generation of computers. Okay, yes. So in this first generation of computer we are having the two different devices. So ಇದರಲ್ಲಿ ಮತ್ತೆ ಏನು ಬರುತ್ತೆ ನಮಗೆ, ENIAC. So what is this ENIAC stands for? Electrical, numerical, integrator and computer. So this is a type of computer, okay, so which is present in a first generation. Electrical, numerical, integrator and computer. Okay, so this used a word of 10 decimal digit. It uses word of 10 decimal digit instead of binary. So binary number system is nothing but 0 and 1 ಅಂತ ಹೇಳ್ತೇವೆ ಅಲ್ವಾ. 0 ಮತ್ತೆ 1 ಮಾತ್ರ ಯೂಸ್ ಮಾಡಬೇಕು. ಬಟ್ ಇಟ್ ಯೂಸಸ್ 10 ಡೆಸಿಮಲ್ ಡಿಜಿಟ್ಸ್. ಸೊ ಇನ್ಪುಟ್ ಕೊಡೋದಕ್ಕಾಗಿರ್ಬೋದು, ಟು ಪ್ರಾಸೆಸ್ ಮಾಡೋದಕ್ಕೆ, ಎಕ್ಸಿಕ್ಯೂಷನ್ ಮಾಡೋದಕ್ಕೆ ಇಲ್ಲಿ ಏನು ಮಾಡ್ತಾ ಇದೆ, ಇಟ್ ಈಸ್ ಟೇಕಿಂಗ್ 10 ಡೆಸಿಮಲ್ ಡಿಜಿಟ್ ಇನ್ಸ್ಟೆಡ್ ಆಫ್ ಬೈನರಿ. ಓಕೆ, ಆ್ಯಂಡ್ ಇಟ್ ಯೂಸಸ್ 2000 ವ್ಯಾಕ್ಯೂಮ್ ಟ್ಯೂಬ್ಸ್. ಸೊ ಒಂದು ಪ್ರಾಸೆಸರ್ ಒಳಗಡೆ, ಸೊ ಇಟ್ ಈಸ್ ಯೂಸಿಂಗ್ 2000 ವ್ಯಾಕ್ಯೂಮ್ ಟ್ಯೂಬ್ಸ್ ಆ್ಯಂಡ್ 1800 kilometer of 18,000 kilometers of wires. ಸೊ ಕೇಬಲ್ಸ್ ಕನೆಕ್ಷನ್ಸ್ ಎಲ್ಲ ಮಾಡ್ತೀವಿ ಅಲ್ವಾ. ಈಗ ಮಾನಿಟರಿಂದ ಮೌಸಿಗೆ, ಸೊ ಪವರ್ ಸಪ್ಲೈ ಮಾಡೋದಕ್ಕೆ ಎಲ್ಲ ಕೇಬಲ್ಸ್, ವೈರ್ಸ್ ಯೂಸ್ ಮಾಡ್ತೀವಿ ಅಲ್ವಾ. ಸೊ ಅಟ್ ದ್ಯಾಟ್ ಟೈಮ್ ಇನ್ ENIAC ಕಂಪ್ಯೂಟರ್ಸ್ ಅಲ್ಲಿ ಏನಾಗ್ತಾ ಇದೆ, ಸೊ ದೇ ವರ್ ಯೂಸಿಂಗ್ 2000 ವ್ಯಾಕ್ಯೂಮ್ ಟ್ಯೂಬ್ಸ್. ಸೊ ವಿ ಕಾಂಟ್ ಇಮ್ಯಾಜಿನ್ ಇಟ್, ಇಸ್ ಇಟ್? ಸೊ ಇಟ್ ಈಸ್ ವೆರಿ ಲಾರ್ಜ್. ಸೊ ವ್ಯಾಕ್ಯೂಮ್ ಟ್ಯೂಬೇ ಅಷ್ಟು ಲಾರ್ಜ್ ಇರುತ್ತೆ ಅಂದರೆ ಆ ಥರ 2000 ವ್ಯಾಕ್ಯೂಮ್ ಟ್ಯೂಬ್ಸ್ನ ಯೂಸ್ ಮಾಡ್ತಾ ಇದೆ ಅಲ್ವಾ. ಎಸ್. ಸೊ ಆ್ಯಂಡ್ ಇಟ್ ಈಸ್ ಯೂಸಿಂಗ್ ವೈರ್ಸ್. ಎಷ್ಟು ಯೂಸ್ ಮಾಡ್ತಾ ಇದೆ? 18,000 kilometers ಆಫ್ ವೈರ್ಸ್, ಇಸ್ ಇಟ್? ಸೊ ಇಟ್ ಈಸ್ ವೆರಿ ಡಿಫಿಕಲ್ಟ್ ಅಲ್ವಾ. ಸೊ 18,000 kilometers of wires it is using for the connections, and 167 square meter of space. 167 square
meters of space. ಸೊ ಸ್ಪೇಸ್ ಒಂದು ಇನ್ಯಾಕ್ ಕಂಪ್ಯೂಟರ್ಸ್ನ ನಾವು ಪ್ಲೇಸ್ ಮಾಡಬೇಕು ಒಂದು ಕಡೆ ಇಡಬೇಕು ಅಂತಂದರೆ ಸೊ ಸ್ಪೇಸ್ ಎಷ್ಟು ಯೂಸ್ ಮಾಡ್ತಾ ಇದೆ 167 ಸ್ಕ್ವಯರ್ ಮೀಟರ್ ಸ್ಪೇಸ್ನ ಯೂಸ್ ಮಾಡ್ತಾ ಇದೆ. ಓಕೆ, ಸೊ ದಿಸ್ ಈಸ್ ಅಬೌಟ್ ಯರ್ ಇನ್ಯಾಕ್. ಸೊ ದೆ ಮ್ಯಾಸ್ ಟು ಎಕ್ಸ್ಪ್ಯಾಂಡ್ ದ ಇನ್ಯಾಕ್. ಸೊ ಇನ್ಯಾಕ್ನ ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ಕೇಳ್ತಾರೆ. ಸೊ ಇಟ್ ಈಸ್ ಎಲೆಕ್ಟ್ರಿಕಲ್, ನ್ಯೂಮರಿಕಲ್, ಇಂಟಿಗ್ರೇಟರ್ ಆ್ಯಂಡ್ ಕಂಪ್ಯೂಟರ್. ಗೆಟಿಂಗ್? Yes. So another one is that EDVAC. So it is also in a first generation of computer. So idu kuda first generation computer features na follow up ಮಾಡುತ್ತೆ. So it stands for electronic discrete variable automatic computer. Electronic discrete variable automatic computer. Automatic computer. Getting? So EDVAC stands for electronic discrete variable automatic computers. Okay, so this is vast improvement upon EDVAC. So illen aagta ide. So as compared to the ENIAC, so it is a very much improvements. So ENIAC ಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಜಾಸ್ತಿ ಆಯಿತು. ಸ್ವಲ್ಪ ಲಿಟಲ್ ಬಿಟ್ ಆಫ್ ಇಂಪ್ರೂವ್ಮೆಂಟ್ಸ್ ವಿ ಹ್ಯಾವ್ ಸೀನ್. ಓಕೆ, ಎಸ್. ಸೊ ಆ್ಯಂಡ್ ಮೋರ್ ಇಂಟರ್ನಲ್ ಮೆಮೊರಿ. ಸೊ ಇಲ್ಲೇನಾಗ್ತಾ ಇದೆ, ಸೊ ದೇ ವರ್ ಯೂಸಿಂಗ್ ದ ಮ್ಯಾಗ್ನೆಟಿಕ್ ಡ್ರಮ್ಸ್ ಫಾರ್ ದ ಮೆಮೊರಿ ಅಂತ ಹೇಳಿದ್ವಿ. ಸೊ ಇಲ್ಲಿ ರ್ಯಾಮ್ ಕಡಿಮೆ ಇದ್ದರೆ ಸೊ ಇಲ್ಲೇನಾಗ್ತಾ ಇದೆ, ಸ್ವಲ್ಪ ಮೆಮೊರಿ ಜಾಸ್ತಿ ಮಾಡ್ಕೊಳ್ತಾ ಇದೆ. ಗೆಟಿಂಗ್? ಸೊ ದೇರ್ ಈಸ್ ಸ್ಲೈಟ್ ಡಿಫ್ರೆನ್ಸ್. ಓಕೆ, ಸೊ ಇದೇನಿದೆ, ಸೊ ಈ ಒಂದು ಇನಿಯಾಕ್ ಕಂಪ್ಯೂಟರ್ ಫಸ್ಟ್ ಬಂದಿದೆ ಫಸ್ಟ್ ಜನ್ರೇಷನಲ್ಲಿ. ಸೊ ಅದಾದಮೇಲೆ ಇಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಮಾಡಿ ಅಪ್ಗ್ರೇಡ್ ಮಾಡಿದ್ದಾರೆ. ಗೆಟಿಂಗ್? ಸೊ ನೆಕ್ಸ್ಟ್ ಅನದರ್ ಒನ್ ಈಸ್ ಯುನಿವ್ಯಾಕ್. ಸೊ ವಿಚ್ ಸ್ಟ್ಯಾಂಡ್ಸ್ ಫಾರ್ ಯೂನಿವರ್ಸಲ್ ಆಟೋಮ್ಯಾಟಿಕ್ ಕಂಪ್ಯೂಟರ್. Universal automatic computer. So UNIVAC stands for Universal Automatic Computer. So this is the first commercial computer introduced in US. So this is the first commercial computer. ಸೊ ಬಿಸ್ನೆಸ್ಸಿಗೆ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಫಸ್ಟ್ ಕಂಪ್ಯೂಟರ್ ಯಾವುದು? ಯುನಿವ್ಯಾಕ್, ಯೂನಿವರ್ಸಲ್ ಆಟೋಮ್ಯಾಟಿಕ್ ಕಂಪ್ಯೂಟರ್. ಫಸ್ಟ್ ಕಮರ್ಷಿಯಲ್ ಕಂಪ್ಯೂಟರ್ ಇಂಟ್ರೊಡ್ಯೂಸ್ಡ್ ಇನ್ US. ಸೊ US ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದಂತಹ ಫಸ್ಟ್ ಕಂಪ್ಯೂಟರ್ ಯಾವುದು? ಯುನಿವ್ಯಾಕ್, ಯೂನಿವರ್ಸಲ್ ಆಟೋಮ್ಯಾಟಿಕ್ ಕಂಪ್ಯೂಟರ್. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ಯೋರ್ ಫಸ್ಟ್ ಜನ್ರೇಷನ್ ಆಫ್ ಕಂಪ್ಯೂಟರ್. ಓಕೆನಾ? ಸೊ ಫಸ್ಟ್ ಜನ್ರೇಷನ್ ಆಫ್ ಕಂಪ್ಯೂಟರಲ್ಲಿ ಫ್ಲೋ ಆಗೋದು ಯಾವುದು? 3 kinds ಆಫ್ ಕಂಪ್ಯೂಟರ್, ದಟ್ ಈಸ್ ENIAC, EDVAC and the UNIVAC. Okay, so here ENIAC stands for electrical, numerical, integrator and computer. So and which is using the word of 10 decimal digits instead of binary system. Okay, and which uses 20,000 vacuum tubes and 18,000 kilometers of space. 18,000 kilometers of wires for the connection it needs. Okay, and 167 square meter of space it needs to occupy. Okay, yes. Next is EDVAC, which stands for electronic discrete variable computer, variable automatic computer, and which is having slight ಇಂಪ್ರೂವ್ಮೆಂಟ್ಸ್ ಇನ್ ಅ ಕಂಪ್ಯೂಟರ್ ಸಿಸ್ಟಮ್. ಸೊ ಆ ಒಂದು ಜನ್ರೇಷನಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಅನ್ನೋದು ಬಂದಿದ್ದು ಎಲ್ಲಿ ಅಂದರೆ EDVAC ಕಂಪ್ಯೂಟರ್ ಸಿಸ್ಟಮ್ಸಲ್ಲಿ. ಓಕೆ, ಎಸ್. ನೆಕ್ಸ್ಟ್ ಈಸ್ ಯುನಿವ್ಯಾಕ್. ಸೊ ವಿಚ್ ಸ್ಟ್ಯಾಂಡ್ಸ್ ಫಾರ್ ಯೂನಿವರ್ಸಲ್ ಆಟೋಮ್ಯಾಟಿಕ್ ಕಂಪ್ಯೂಟರ್ಸ್, ವಿಚ್ ಈಸ್ ದ ಫಸ್ಟ್ ಕಮರ್ಷಿಯಲ್ ಕಂಪ್ಯೂಟರ್ ವಿಚ್ ಈಸ್ ಇಂಟ್ರೊಡ್ಯೂಸ್ಡ್ ಇನ್ ಅ US. Okay, so this is all about the first generation of computer which in the year 1940 to 1950. So let us see the second generation of computer.
second generation of computer in the year 1956 to 1963. So here in the second generation of computers we are using transistors. So transistors na use ಮಾಡ್ತಾ ಇದ್ರು. So what is this transistor? So ಇಲ್ಲಿ processors ಎಲ್ಲ ಮೀನ್ಸ್ ಏನು ಮದರ್ ಬೋರ್ಡ್ಸ್ ಅಂತ ಏನು ಯೂಸ್ ಮಾಡ್ತಾ ಇದ್ದೀರಲ್ಲ ಅದರೊಳಗಡೆ ಟ್ರಾನ್ಸಿಸ್ಟರ್ಸ್ ಅಂತ ಏನು ನೋಡಿದ್ವಿ. ಸೊ ಆ ಟ್ರಾನ್ಸಿಸ್ಟರ್ ಸ್ಟಾರ್ಟ್ ಆಗಿದ್ದು ನಿಮ್ಮ ಸೆಕೆಂಡ್ ಜನರೇಷನ್ ಆಫ್ ಕಂಪ್ಯೂಟರ್ ಒಳಗಡೆ. ಓಕೆ, ಎಸ್, ದ ಸೆಕೆಂಡ್ ಜನರೇಷನ್ ಆಫ್ ಕಂಪ್ಯೂಟರ್ಸ್ ದ ವ್ಯಾಕ್ಯೂಮ್ ಟ್ಯೂಬ್ಸ್ ವರ್ ರೀಪ್ಲೇಸ್ಡ್ ಬೈ ದ ಟ್ರಾನ್ಸಿಸ್ಟರ್ಸ್. ಇಲ್ಲೇನು ವ್ಯಾಕ್ಯೂಮ್ ಟ್ಯೂಬ್ಸ್ನ ಯೂಸ್ ಮಾಡ್ತಾ ಇದ್ವಿ. ಸೊ ಲಾರ್ಜ್ ಸ್ಪೇಸ್ ಆಕ್ಯುಪೈ ಮಾಡ್ಕೊಳ್ಳುವಂತಹ ಒಂದು ವ್ಯಾಕ್ಯೂಮ್ ಟ್ಯೂಬ್ಸ್ನ ಇಲ್ಲಿ ಏನು ಮಾಡಿದ್ವಿ ಅದನ್ನು ರೀಪ್ಲೇಸ್ ಮಾಡಿಬಿಟ್ಟು ನಾವು ಟ್ರಾನ್ಸಿಸ್ಟರ್ಸ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ವಿಚ್ ಆಕ್ಯುಪೈಸ್ ಅ ಲಿಟಲ್ ಬಿಟ್ ಸ್ಮಾಲ್ ಇನ್ ಸೈಜ್. ಸೊ ಅದು ಸ್ವಲ್ಪ ಸ್ಮಾಲ್ ಸೈಜಿಂದು ಟ್ರಾನ್ಸಿಸ್ಟರ್ಸ್ನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ವಿಚ್ ಅಲೋಸ್ ಕಂಪ್ಯೂಟರ್ ಟು ಬಿಕಮ್ ವೆರಿ ಸ್ಮಾಲರ್, ಫಾಸ್ಟರ್ ಆ್ಯಂಡ್ ಎಕನಾಮಿಕಲ್, ಎನರ್ಜೆಟಿಕ್, ಎಫಿಷಿಯಂಟ್ ಆ್ಯಂಡ್ ಮೋರ್ ರಿಲಯಬಲ್ ದ್ಯಾನ್ ಫಸ್ಟ್ ಜನ್ರೇಷನ್. ಸೊ ಈ ಟ್ರಾನ್ಸಿಸ್ಟರ್ಸ್ ಆಗಿ ಚೇಂಜ್ ಮಾಡಿದ ತಕ್ಷಣ ಮೀನ್ಸ್ ರೀಪ್ಲೇಸ್ ಮಾಡಿದ ತಕ್ಷಣ ಇಲ್ಲಿ ಕಂಪ್ಯೂಟರ್ ಸಿಸ್ಟಮಲ್ಲಿ ಏನು ಬಂತು, ಸೊ ಇಟ್ ಸ್ಟಾರ್ಟೆಡ್ ಟು ಗಿವ್ ದ ಎಫಿಷಿಯನ್ಸಿ. ಸೊ ಒಂದು ಎಫಿಷಿಯನ್ಸಿನ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತು. ಮೀನ್ಸ್ ಎಫಿಷಿಯನ್ಸಿ ಮೀನ್ಸ್ ಸೊ ಏನು ಡೇಟಾ ಕೊಟ್ಟಿದ್ದೀನಿ ಆ ಡೇಟಾನ ಪರ್ಫೆಕ್ಟಾಗಿ ರಿಸಲ್ಟ್ ಅಕ್ಯುರೇಸಿನ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಓಕೆನಾ. ಸೊ ರಿಲಯಬಲ್ ಅಂತ ಅಂದರೆ ಇಲ್ಲಿ ಏನು ಹೇಳ್ಬೋದು, ಸೊ ರಿಲಯಬಲ್ ಇನ್ ದ ಸೆನ್ಸ್, ಫಾರ್ ಎಕ್ಸಾಂಪಲ್ I will take the real time example. Okay, so 10 computer systems are there. So all the 10 computer systems will take only 3. Okay, so 3 computer systems have been allotted for a work. So ಪ್ರತಿಯೊಂದು 3 ಕಂಪ್ಯೂಟರ್ ಸಿಸ್ಟಮ್ಗೆ ಒಂದೊಂದು ವರ್ಕ್ನ ಅಲಾಟ್ ಮಾಡಿದ್ದೇನೆ. ಸಪೋಸ್ ಸೊ ಒಂದೇ ಸರ್ವರ್ ಸಿಸ್ಟಮಿಗೆ 3 ಕಂಪ್ಯೂಟರ್ ಸಿಸ್ಟಮ್ಸ್ ಅಲಾಟ್ ಮಾಡಿದ್ದೇನೆ. ಸೊ ಸಪೋಸ್ ಎನಿ ಒನ್ ಆಫ್ ದ ಕಂಪ್ಯೂಟರ್ ಗಾಟ್ ಫೇಲ್ಡ್, ಸೊ ಅದು ವರ್ಕ್ ಮಾಡೋದಕ್ಕೆ ಆಗ್ತಾನೆ ಇಲ್ಲ ಅದಕ್ಕೆ ಅಂದಾಗ, ಸೊ ಈ ವರ್ಕ್ ಏನಾಗುತ್ತೆ, ಇಟ್ ವಿಲ್ ಬಿ ಶೇರ್ಡ್ ವಿತ್ ದ ವರ್ಕ್ ಆಫ್ ದ ಫೇಲ್ಡ್ ಕಂಪ್ಯೂಟರ್ ವಿಲ್ ಬಿ ಶೇರ್ಡ್ ವಿತ್ ದ ಅನದರ್. ಗೆಟಿಂಗ್. ಸೊ ಇಲ್ಲಿ ಏನಾಗ್ತಾ ಇದೆ, ವರ್ಕ್ ಸ್ಟಾಪ್ ಆಗ್ತಾ ಇಲ್ಲ. ಸೊ ಜಸ್ಟ್ ಇಟ್ ಈಸ್ ಸ್ಲೋ ಡೌನ್. ಸೊ ವರ್ಕ್ ಬೇಗ ಮುಗಿಯೋದು ಸ್ವಲ್ಪ ಲೇಟಾಗಿ ಮುಗಿತಾ ಇದೆ. ಯಾಕಂದರೆ ಒಂದು ಕಂಪ್ಯೂಟರ್ ಕೆಟ್ಟೋಗಿದೆ. ಸೊ ಅದ್ರ ವರ್ಕು ಇದ್ರ ಅಲಾಟ್ ಮಾಡಿರೋ ವರ್ಕ್ ಮುಗಿದ್ಮೇಲೆ ಇದ್ರ ವರ್ಕು ಕೂಡ ಶೇರ್ ಮಾಡಿಕೊಂಡು ಫಿನಿಶ್ ಮಾಡ್ತಾ ಇದೆ. ಗೆಟಿಂಗ್. ಸೊ ಫಾರ್ ದಟ್ ಪರ್ಪಸ್ ವಿ ಕ್ಯಾನ್ ಸೇ ದೀಸ್ ಟ್ರಾನ್ಸಿಸ್ಟರ್ಸ್ ಆರ್ ಏಬಲ್ ಟು ಗಿವ್ ದ ಎಫಿಷಿಯನ್ಸಿ. ಸೊ ಟ್ರಾನ್ಸಿಸ್ಟರ್ಸ್ ಯೂಸ್ ಮಾಡುವಾಗನೇ ಕೂಡ ಈ ಒಂದು ಫೀಚರ್ಸ್ ಆ್ಯಡ್ ಆಗಿದೆ. ಗೆಟಿಂಗ್. ಎಸ್. ಸೊ ಎಫಿಷಿಯನ್ಸಿ ಆ್ಯಂಡ್ ದ ಮೋರ್ ರಿಲಯಬಲ್ ದ್ಯಾನ್ ದ ಫಸ್ಟ್. ಸೊ ಇಟ್ ಈಸ್ faster and smaller in size and reliable than first generation of computer. Getting. First generation of computer ginta ee second generation of computer by using the transistors, it is efficient, faster, smaller and reliable than the first generation of computers. Okay, yes. So they are also generate a high heat. ಸೊ ಇದು ಹೇಗೆ ಹೈ ಹೀಟ್ನ ಜನ್ರೇಟ್ ಮಾಡ್ತಾ ಇತ್ತು, ಇದು ಕೂಡ ಹೈ ಹೀಟ್ನ ಜನ್ರೇಟ್ ಮಾಡುತ್ತೆ. ಜನರೇಟ್ಸ್ ಹೈ ಹೀಟ್, ತುಂಬ ಹೀಟ್ನ ಜನ್ರೇಟ್ ಮಾಡುತ್ತೆ. ಓಕೆ. ಸೊ ವಿಚ್ ಮೇ ಆಲ್ಸೋ ಲೀಡ್ಸ್ ಟು ದ ಮ್ಯಾಲ್ ಫಂಕ್ಷನ್. ಸೊ ಅಲ್ಲೂ ಕೂಡ ಫಂಕ್ಷನ್ಸು ಇಲ್ಲಿ ಡಿಸಪಿಯರ್ ಆಗ್ಬೋದು ಅಥವಾ ವ್ಯಾನಿಷ್ ಕೂಡ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಓಕೆ. ಎಸ್. ಸೊ ಹಿಯರ್ ಔಟ್ಪುಟ್ಸ್ in a form of inputs in a form of same punched cards. So they were using punched cards for the inputs. So whereas for a output it is in a form of printouts. Getting. So output ಏನಾಗ್ತಿದೆ ಇಲ್ಲಿ, ಔಟ್ಪುಟ್ ಪ್ರಿಂಟ್ಔಟ್ ಫಾರ್ಮ್ಯಾಟ್ ಅಲ್ಲಿ ಸಿಗ್ತಾ ಇದೆ, whereas input is in a form of punched cards. Okay. Yes. So next is moved from use of machine language to the assembly level language. So ಇಲ್ಲಿ ಫಸ್ಟ್ ಜನರೇಷನ್ ಆಫ್ ಕಂಪ್ಯೂಟರ್ ಅಲ್ಲಿ ನಾವು machine level language na use ಮಾಡ್ತಾ ಇದ್ವಿ. Means the computer knows only the machine level language which is difficult to understand by the human being, right? So in a second generation of computer they have changed from machine level language to the machine level language
machine language to the assembly level language. Assembly language. So machine language in the assembly language. So language is nothing but, so it is in order to, so Kannada, English is the language. So why we are using? In order to communicate with the another person alva. So obba manushyaninda namma feelings na namma ಎಕ್ಸ್ಪ್ರೆಷನ್ಸ್ನ ನಾವು ಚೇಂಜ್ ಮಾಡ್ಕೊ ಅಥವಾ ನಮ್ಮ ಮಾತುಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಮೀಡಿಯಮ್ನ ಇಂಟರ್ಮೀಡಿಯೇಟ್ ಆಗಿ ಲ್ಯಾಂಗ್ವೇಜ್ನ ಯೂಸ್ ಮಾಡ್ತಾ ಇದ್ದೀವಿ ಅಲ್ವಾ. ಸೊ ಅದೇ ಥರ ಇಲ್ಲಿ ಕಂಪ್ಯೂಟರ್ ಮತ್ತು ಯೂಸರ್ ಮಧ್ಯೆ ಇಂಟರಾಕ್ಷನ್ ಬೇಕು ಅಂತ ಹೇಳ್ಬಿಟ್ಟು ಡಿಫ್ರೆಂಟ್ ಕೈಂಡ್ಸ್ ಆಫ್ ಲ್ಯಾಂಗ್ವೇಜಸ್ನ ಸ್ಟಡಿ ಮಾಡ್ತಾ ಇದ್ದೀವಿ ಅಲ್ವಾ. ಸೊ ಇದರಲ್ಲಿ ಫಸ್ಟ್ ಜನ್ರೇಷನ್ ಆಫ್ ಕಂಪ್ಯೂಟರು ಮಷೀನ್ ಲ್ಯಾಂಗ್ವೇಜಸ್ನ ಯೂಸ್ ಮಾಡ್ತಾ ಇತ್ತು. ಬಟ್ ದಟ್ ಈಸ್ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ಬೈ ದ ಹ್ಯೂಮನ್ ಬೀಯಿಂಗ್. ಓಕೆ, ಸೊ ಈಗ ಸೆಕೆಂಡ್ ಜನ್ರೇಷನಲ್ಲಿ ಏನಾಗಿದೆ, ಇಟ್ ಹ್ಯಾಸ್ ಬೀನ್ ಚೇಂಜ್ ಟು ದ ಅಸೆಂಬ್ಲಿ ಲ್ಯಾಂಗ್ವೇಜ್. ಸೊ ಅದು ಅಸೆಂಬ್ಲಿ ಲ್ಯಾಂಗ್ವೇಜಿಗೆ ಚೇಂಜ್ ಆಗಿದೆ. ಓಕೆ, ಎಸ್. ಪ್ರೋಗ್ರಾಮರ್ಸ್ ಟು ಸ್ಪೆಸಿಫೈ ಇನ್ಸ್ಟ್ರಕ್ಷನ್ಸ್ ಇನ್ ವರ್ಡ್ಸ್. ಸೊ ಈ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಏನು ಮಾಡ್ತಾ ಇದೆ, ಇಟ್ ಅಲೋಸ್ ದ ಪ್ರೋಗ್ರಾಮರ್ ಈಸ್ ನಥಿಂಗ್ ಬಟ್ ಒನ್ ಹೂ ರೈಟ್ಸ್ ದ ಪ್ರೋಗ್ರಾಮ್ ಟು ದ ಕಂಪ್ಯೂಟರ್. ಸೊ ಕಂಪ್ಯೂಟರಿಗೆ ಯಾರು ಇನ್ಪುಟ್ ಕೊಡ್ತಾ ಇದ್ದಾರಲ್ಲ ಅವರಿಗೆ ಪ್ರೋಗ್ರಾಮರ್ ಅಂತ ಕರಿತಾ ಇದ್ದೀವಿ. ಓಕೆ, ಸೊ ಇಲ್ಲಿ ಈ ಅಸೆಂಬ್ಲಿ ಲ್ಯಾಂಗ್ವೇಜ್ ಏನು ಮಾಡುತ್ತೆ, ವಿಚ್ ಅಲೋಸ್ ಪ್ರೋಗ್ರಾಮರ್ to write instruction in words. To write instructions in words. ಸೊ ವರ್ಡ್ಸಲ್ಲಿ ಇನ್ಸ್ಟ್ರಕ್ಷನ್ಸ್ನ ಬರೆಯೋದಕ್ಕೆ ಇಲ್ಲಿ ನಮಗೆ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಹೆಲ್ಪ್ ಮಾಡುತ್ತೆ. ಓಕೆ, ಸಿನ್ಸ್ ದ ಸೆಕೆಂಡ್ ಜನರೇಷನ್ ಹ್ಯಾಸ್ ಬೀನ್ ರೀಪ್ಲೇಸ್ಡ್ ದ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಟು ದ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್. ಓಕೆ, ಎಸ್. And high level languages also being developed at this time. ಸೊ ಇಲ್ಲಿ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಅಷ್ಟೇ ಯೂಸ್ ಮಾಡೋದಲ್ಲದೆ, ಸೊ ಇದಕ್ಕೆ ನಾವು ಲೋ ಲೆವೆಲ್ ಲ್ಯಾಂಗ್ವೇಜಸ್ ಅಂತಾನು ಕರಿತೇವೆ. ಓಕೆ, ಸೊ ಇಲ್ಲಿ ಇದೇನು ಮಾಡ್ತು, ಸೆಕೆಂಡ್ ಜನ್ರೇಷನ್ ಆಫ್ ಕಂಪ್ಯೂಟರಲ್ಲೇ ನಾವು ವಿ ಹ್ಯಾವ್ ಸ್ಟಾರ್ಟೆಡ್ ವಿತ್ ಯೂಸಿಂಗ್ ಆಫ್ ಹೈ ಲೆವೆಲ್ ಲ್ಯಾಂಗ್ವೇಜಸ್ನ ಯೂಸ್ ಮಾಡೋದಕ್ಕೂ ಕೂಡ ಇದೇ ಜನ್ರೇಷನ್ಸಲ್ಲಿ ಸ್ಟಾರ್ಟ್ ಮಾಡಿದ್ದು. ಸೊ ಇದರಲ್ಲಿ ಸ್ಟಾರ್ಟ್ ಮಾಡಿದ್ದಂಥ ಹೈ ಲೆವೆಲ್ ಲ್ಯಾಂಗ್ವೇಜಸ್ ಯಾವುದು, ಕೋಬೋಲ್, ಕಾಮನ್ ಬಿಸ್ನೆಸ್ ಓರಿಯೆಂಟೆಡ್ ಲ್ಯಾಂಗ್ವೇಜ್ ಅಂತ ಕರಿತೇವೆ. ಕಾಮನ್ ಬಿಸ್ನೆಸ್ ಓರಿಯೆಂಟೆಡ್ ಲ್ಯಾಂಗ್ವೇಜ್, ಕಾಮನ್ ಬಿಸ್ನೆಸ್ ಓರಿಯೆಂಟೆಡ್ ಲ್ಯಾಂಗ್ವೇಜ್, and another one is Fortran. So this is also a language, high level language. Formula translation anta kariteve. Okay, formula translation. So these are the two different kinds of high level language which have been introduced in a second generation of computers. Okay, so here these two are the high level language which have been developed in a second generation of computer. Okay, yes. So here the second generation of computer have been introduced in a year of 1956 to the 1963. ಓಕೆ, ಸೊ ಆ ಒಂದು ಇಯರ್ ಒಳಗಡೆ ಏನೇನೆಲ್ಲ ಯಾವ್ಯಾವ ಕಂಪ್ಯೂಟರ್ಸ್ ಎಲ್ಲ ಯೂಸ್ ಮಾಡಿದ್ದೀವೋ ಆ ಎಲ್ಲ ಕಂಪ್ಯೂಟರ್ಸ್ಗೆ ನಾವು ಸೆಕೆಂಡ್ ಜನ್ರೇಷನ್ ಕಂಪ್ಯೂಟರ್ಸ್ ಅಂತ ಕರಿತೇವೆ. ಓಕೆನಾ, ಎಸ್. ಸೊ ಸೆಕೆಂಡ್ ಜನ್ರೇಷನ್ ಕಂಪ್ಯೂಟರ್ ಏನು ಮಾಡ್ತು, ಸೆಕೆಂಡ್ ಜನ್ರೇಷನಲ್ಲಿ ಏನು ಚೇಂಜಸ್ ಆಯಿತು ಅಂದರೆ, ವ್ಯಾಕ್ಯೂಮ್ ಟ್ಯೂಬ್ಸ್ ಇದ್ದಿದ್ದು ಇಲ್ಲಿ ಟ್ರಾನ್ಸಿಸ್ಟರ್ಸ್ ಆಗಿ ರೀಪ್ಲೇಸ್ ಮಾಡಿದ್ದೀವಿ. ಗೆಟಿಂಗ್ ಸೆಕೆಂಡ್ ಜನ್ರೇಷನ್ ಆಫ್ ಕಂಪ್ಯೂಟರ್ ಹ್ಯಾವ್ ಬೀನ್ ರಿಪ್ಲೇಸ್ಡ್, ವ್ಯಾಕ್ಯೂಮ್ ಟ್ಯೂಬ್ಸ್ ಆರ್ ರಿಪ್ಲೇಸ್ಡ್ ಬೈ ದ transistors. Okay, so these transistors will able to give the efficiency. These are faster and smaller and reliable than the first generation of computer. So first generation of computer ಗಿಂತ ಇದು ತುಂಬ ಫಾಸ್ಟ್ ಇದೆ, ಸ್ಮಾಲ್ ಇದೆ and the reliability ಕೂಡ ಇದೆ. ಓಕೆನಾ, and it also produces the very high heat. ತುಂಬ high heat ನು ಕೂಡ ಇಲ್ಲಿ produce ಮಾಡುತ್ತೆ as like the first generation of computer. Okay, yes. So and here also, as the first generation of computer uses punched cards for the input and printouts for the output, so same here in a second generation also we are using same input and output, that is a punched cards and a printouts. Okay, yes. And so this in a second generation of computers
they have been changed in a languages, that is machine level languages are replaced by the assembly level language. Okay, next these assembly level languages help the user to write its instructions. So ಆ instructions ನ words ಅಲ್ಲಿ ಬರೆಯೋದಕ್ಕೆ help ಮಾಡುತ್ತೆ. ಸೊ assembly level language ಗೆ ಒಂದು example ಅಂತಂದ್ರೆ move or will write add a comma b. ಸೊ a ಮತ್ತೆ b ನ ಆಡ್ ಮಾಡು ಅಂತ ಹೇಳ್ತಾರೆ. ಸೊ these are the instruction. ಈ ತರ ವರ್ಡ್ಸ್ ಅಲ್ಲಿ ಇನ್ಸ್ಟ್ರಕ್ಷನ್ ನ ಬರೀಬಹುದು by using this machine level language in a second generation of computers. Okay, yes. So in the same generation, second generation of computer, it has been, there is a development of the high level languages. So high level languages nu kuda alli development madidve. So that is the COBOL and the Fortran languages. Whereas the COBOL language means it is a common business oriented language, and the Fortran means formula translation. Getting? So this is about the second generation of computer. We'll see the third generation of computer. Third generation of computer, which is in the year 1964 to 1971. Getting? So this is the third generation of computer, where we were using integrated circuits. Integrated circuits, IC chips anta kariteve, integrated circuits. Okay, so this transistors are made smaller in size and placed in the silicon chips. So ಇಲ್ಲಿ integrated circuits ಏನು ಮಾಡಿದೆ, ಯಾಕೆ integrated circuits ನ ನಾವು ಇಂಟ್ರೊಡ್ಯೂಸ್ ಮಾಡ್ಕೊಂಡ್ವಿ rather than the transistors. So transistors ಇಂದ integrated circuits ಯಾಕೆ ನಾವು ರೀಪ್ಲೇಸ್ ಮಾಡಿದ್ವಿ ಅಂತ ಅಂದರೆ, ಸೊ ಟ್ರಾನ್ಸಿಸ್ಟರ್ಸ್ನ ನಾವು ಸ್ಮಾಲ್ ಸೈಜ್ ಆಗಿ ರೆಡ್ಯೂಸ್ ಮಾಡಬೇಕು. ಸೊ ಹೇಗೆ ರೆಡ್ಯೂಸ್ ಮಾಡ್ಬೋದು ಅಂದರೆ, ವಿತಿನ್ ದಿಸ್ ಇಂಟ್ರೊಡ್ಯೂಸಿಂಗ್ ದಿಸ್ transistors into the integrated circuits. So small silicon chips. So ಈಗ ಏನು ಮೊಬೈಲ್ ಮೆಮೊರಿ ಕಾರ್ಡ್ಸ್ ಎಲ್ಲ ಅಂತ ಬಂದಿದೆ ತಾನೆ, ಚಿಪ್ಸ್. ಸೊ ಸ್ಮಾಲ್ ಸೈಜ್ ಆಗಿದೆ. ಸೊ ಮೊದಲೆಲ್ಲ ಹೇಗಿತ್ತು, ದೊಡ್ಡ ದೊಡ್ಡ ಸೈಜಲ್ಲಿ ಇತ್ತು, ಮೆಮೊರೀಸ್ ಎಲ್ಲ ಯೂಸ್ ಮಾಡ್ತಾ ಇದ್ವಿ. ಸೊ ಈಗ ಏನು ಮಾಡಿದ್ದೇವೆ, ಸೊ ಆಸ್ ದ ಜನ್ರೇಷನ್ಸ್ ಆರ್ ಇಂಪ್ರೂವಿಂಗ್, ಸೊ ಜನ್ರೇಷನ್ಸ್ ಎಲ್ಲ ಇಂಪ್ರೂವ್ ಆಗ್ತಾ ಏನಾಗ್ತದೆ, ಸೈಜ್ ತುಂಬ ರಿಡಕ್ಷನ್ ಆಗ್ತಾ ಇದೆ ಸೈಜಲ್ಲಿ ಅಲ್ವಾ. ಸೊ ಅದೇ ಥರ ಇಲ್ಲಿ ಟ್ರಾನ್ಸಿಸ್ಟರ್ಸ್ನ ಏನು ಮಾಡಿದ್ದೀವಿ, ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಚಿಪ್ಸ್ ಆಗಿ ಚೇಂಜಸ್ ಮಾಡ್ಕೊಂಡಿದ್ದೀವಿ. ಸೊ ವಿಚ್ ಈಸ್ ವೆರಿ ಸ್ಮಾಲರ್ ಇನ್ ಸೈಜ್. ಓಕೆ, ಎಸ್. So and which dramatically increase the speed and efficiency of computer. So by introducing this integrated circuits into the computer system, it increases in a speed. It increases in speed and efficiency of computer. Efficiency of computer than the previous generation of computer. ಓಕೆನಾ. ಸೊ ಸೆಕೆಂಡ್ ಜನರೇಷನ್ ಆಫ್ ಕಂಪ್ಯೂಟರಲ್ಲಿ ಟ್ರಾನ್ಸಿಸ್ಟರ್ಸ್ ಯೂಸ್ ಮಾಡಿದ್ವಿ. ಸೊ ವಿಚ್ ಈಸ್ ಆಲ್ಸೋ ಗಿವಿಂಗ್ ದ ಸ್ಪೀಡ್, ಎಫಿಷಿಯನ್ಸಿ, ಫಾಸ್ಟರ್, ಸ್ಮಾಲರ್ ಇನ್ ಸೈಜ್ ಅಂತ ಹೇಳಿದ್ವಿ ಅಲ್ವಾ, ದ್ಯಾನ್ ದ ಫಸ್ಟ್ ಜನರೇಷನ್ ಆಫ್ ಕಂಪ್ಯೂಟರ್. ಇನ್ ದ ಸೆಕೆಂಡ್ ಜನರೇಷನ್ ಆಫ್ ಥರ್ಡ್ ಜನರೇಷನ್ ಆಫ್ ಕಂಪ್ಯೂಟರ್ ವಿ ವರ್ ಯೂಸಿಂಗ್ ದ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ವಿಚ್ ಆರ್ ಆಲ್ಸೋ ಹೆಲ್ಪ್ ಇನ್ ಇನ್ಕ್ರೀಸಿಂಗ್ ಇನ್ ಸ್ಪೀಡ್ ದ್ಯಾನ್ ದ ಪ್ರೀವಿಯಸ್. ಅಂದರೆ ಟ್ರಾನ್ಸಿಸ್ಟರ್ಸ್ ಏನು ಸೆಕೆಂಡ್ ಜನರೇಷನಲ್ಲಿ ಯೂಸ್ ಮಾಡ್ತಾ ಇದ್ವಿ ಅದಕ್ಕಿಂತ ಇನ್ನೂ ಫಾಸ್ಟಾಗಿ ಎಕ್ಸಿಕ್ಯೂಷನ್ ಆಗ್ತಾ ಇದೆ ಎಲ್ಲಿ, ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಚಿಪ್, ದಟ್ ಈಸ್ ಇನ್ ಅ ಥರ್ಡ್ ಜನರೇಷನ್ ಆಫ್ ಕಂಪ್ಯೂಟರ್ಸ್. ಓಕೆ, ಸೊ ದೀಸ್ ಆರ್ ಆಲ್ಸೋ ಗಿವಿಂಗ್ ದ ಎಫಿಷಿಯನ್ಸಿ ಫಾರ್ ದ ಕಂಪ್ಯೂಟರ್ ಸಿಸ್ಟಮ್ ದ್ಯಾನ್ ದ ಓಲ್ಡರ್ ಜನರೇಷನ್. ಸೆಕೆಂಡ್ ಮತ್ತು ಫಸ್ಟ್ ಜನರೇಷನ್ಗಿಂತ ಥರ್ಡ್ ಜನರೇಷನಲ್ಲಿ ಸ್ವಲ್ಪ ಸ್ಪೀಡ್ ಜಾಸ್ತಿ ಇದೆ ಆ್ಯಂಡ್ ಎಫಿಷಿಯನ್ಸಿ ಕೂಡ ಇದೆ. ಓಕೆ, ಎಸ್. ಸೊ ಇನ್ ದಿಸ್ ಜನರೇಷನ್ ಕೀಬೋರ್ಡ್ ಆ್ಯಂಡ್ ಮಾನಿಟರ್ಸ್ ವರ್ ಯೂಸ್ಡ್. ಸೊ ಈ ಜನರೇಷನಲ್ಲಿ ಏನು ಮಾಡಿದ್ವಿ, ಕೀಬೋರ್ಡ್ಸ್, keyboard is a input device alva, keyboards and monitors were used. keyboards na matte monitors na use ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಕೀಬೋರ್ಡ್ ಫಾರ್ ದ ಇನ್ಪುಟ್ and monitor for the output instead of your punched cards and the printouts. ಪ್ರಿಂಟ್ಔಟ್ಸ್ ಮತ್ತು ಪಂಚ್ಡ್ ಕಾರ್ಡ್ಸ್ ಏನು ಫಸ್ಟ್ ಆ್ಯಂಡ್ ಸೆಕೆಂಡ್ ಜನ್ರೇಷನಲ್ಲಿ ಯೂಸ್ ಮಾಡ್ತಾ ಇದ್ವಿ. ಸೊ ಅದನ್ನು ರೀಪ್ಲೇಸ್ ಮಾಡೋದಕ್ಕೆ ನಾವಿಲ್ಲಿ
ಕೀಬೋರ್ಡ್ಸ್ ಮತ್ತು ಮಾನಿಟರ್ಸ್ನ ಯೂಸ್ ಮಾಡ್ತಾ ಇದ್ದೀವಿ. ಸೊ ದಟ್ ಈಸ್ ಇನ್ ಅ ಥರ್ಡ್ ಜನರೇಷನ್. ಸೊ ದೋಸ್ ಥರ್ಡ್ ಜನರೇಷನ್ ಇನ್ಕ್ಲೂಡಿಂಗ್ ದ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಚಿಪ್ಸ್. ಓಕೆ, ಎಸ್. And the computers were interfaced with an operating system. So ಇಲ್ಲಿ ಇನ್ಪುಟ್ ಔಟ್ಪುಟ್ ಡಿವೈಸ್ನ ಚೇಂಜ್ ಆಗಿರೋದಲ್ಲದೆ ಸೊ ದೀಸ್ ವರ್ ಸ್ಟಾರ್ಟೆಡ್ ಟು ಇಂಟರ್ಫೇಸ್ ವಿತ್ ದ OS, ದಟ್ ಈಸ್ ಯ ಆಪರೇಟಿಂಗ್ ಸಿಸ್ಟಮ್. ಸೊ ನಿಮ್ಮ ಆಪರೇಟಿಂಗ್ ಸಿಸ್ಟಮ್ ಜೊತೆ ಇಂಟರ್ಫೇಸ್ ಮಾಡೋದಕ್ಕೆ ಸ್ಟಾರ್ಟ್ ಆಯಿತು. ಆಪರೇಟಿಂಗ್ ಸಿಸ್ಟಮ್ ಗೆಟಿಂಗ್. ಸೊ ಆಪರೇಟಿಂಗ್ ಸಿಸ್ಟಮ್ಸ್ ಅಂದರೆ ಗೊತ್ತಿದೆ. ಸೊ ಆಪರೇಟಿಂಗ್ ಸಿಸ್ಟಮ್ ಇಸ್ ಅ ಸಾಫ್ಟ್ವೇರ್ ಅಂತ ಹೇಳ್ತೀವಿ. ಸೊ ದಟ್ ಈಸ್ ಅ ಸಾಫ್ಟ್ವೇರ್ ವಿಚ್ ಈಸ್ ಹೆಲ್ಪ್ಫುಲ್ ಫಾರ್ ದ ವಿಚ್ ಆ್ಯಕ್ಟ್ ಆಸ್ ಅನ್ ಇಂಟರ್ಫೇಸ್ ಬಿಟ್ವೀನ್ ದ ಯೂಸರ್ ಆ್ಯಂಡ್ ಅ ಕಂಪ್ಯೂಟರ್. ಕಂಪ್ಯೂಟರ್ ಮತ್ತು ಯೂಸರ್ ಮಧ್ಯೆ ಒಂದು ಇಂಟರ್ಮೀಡಿಯೇಟ್ ಆಗಿ ಯೂಸ್ ಆಗ್ತಾ ಇರೋದು ಯಾವ್ದು ನಮಗೆ ಇಲ್ಲಿ ಆಪರೇಟಿಂಗ್ ಸಿಸ್ಟಮ್. ವಿಂಡೋಸ್ 7, 10, 8 ಅಂತ ಏನು ಯೂಸ್ ಮಾಡ್ತಾ ಇದ್ವಿ, XP, ವಿಸ್ತಾ ಅಂತೇಳಿ. ಸೊ ಅದೆಲ್ಲ ಆಪರೇಟಿಂಗ್ ಸಿಸ್ಟಮ್ ಇಲ್ಲಿ ನಮಗೆ ಥರ್ಡ್ ಜನ್ರೇಷನಲ್ಲಿ ಇಂಟರ್ಫೇಸ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಮೀನ್ಸ್ ದ ಆ್ಯಕ್ಚುಯಲ್ ಯೂಸ್ ಆಫ್ ಆಪರೇಟಿಂಗ್ ಸಿಸ್ಟಮ್ ಹ್ಯಾಸ್ ಬೀನ್ ಸ್ಟಾರ್ಟೆಡ್ ಇನ್ ಅ third generation of computer after replacing the transistors by the integrated circuit chips. Okay na? So here it is the operating system allows to solve many problems at a time. So once the operating system in introduce ಆಯಿತು ಕಂಪ್ಯೂಟರ್ ಸಿಸ್ಟಮಿಗೆ, ಆಪರೇಟಿಂಗ್ ಸಿಸ್ಟಮ್ನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಅಲ್ಲಿ ಒಂದು ಬೆನಿಫಿಟ್ ಏನಾಯಿತು ಅಂದರೆ ಇಟ್ ಅಲೋಸ್ ಅಸ್ ಟು ಮಲ್ಟಿ ಟಾಸ್ಕಿಂಗ್. ಅಂದರೆ ಮೆನಿ ಪ್ರಾಬ್ಲಮ್ಸ್ ಕ್ಯಾನ್ ಬಿ ಸಾಲ್ವ್ಡ್ ಅಟ್ ಎ time. Okay, multitasking. So allows, operating system allows to solve many problems at a time. Many problems at a time. ಒಂದು ಟೈಮಲ್ಲೇ ಮೆನಿ ಪ್ರಾಬ್ಲಮ್ಸ್ನ ನಾವು ಸಾಲ್ವ್ ಮಾಡ್ಬೋದು. ಮೀನ್ಸ್ ಮಲ್ಟಿ ಟಾಸ್ಕಿಂಗ್. ಒಂದು ಕಂಪ್ಯೂಟರ್ ಸಿಸ್ಟಮ್ ಒಂದೇ ಟೈಮಲ್ಲಿ 2ರಿಂದ 3 ಟಾಸ್ಕ್ನ ಪರ್ಫಾರ್ಮ್ ಮಾಡುತ್ತೆ. ಓಕೆ, ಸೊ ಬಟ್ ಇನ್ ಅ ಫಸ್ಟ್ ಆ್ಯಂಡ್ ಸೆಕೆಂಡ್ ಜನ್ರೇಷನ್ ಓನ್ಲಿ ಅ ಸಿಂಗಲ್ ಟಾಸ್ಕ್. ಸೊ ಒಂದೇ ಟಾಸ್ಕು ಇಟ್ ಟೇಕ್ಸ್ ಮೋರ್ ಟೈಮ್ ಅಲ್ವಾ. ಸೊ ಆಸ್ ಕಂಪೇರ್ಡ್ ಟು ದ ಫಸ್ಟ್ ಆ್ಯಂಡ್ ಸೆಕೆಂಡ್, ದ ಥರ್ಡ್ ಜನ್ರೇಷನ್ ಈಸ್ ವೆರಿ ಫಾಸ್ಟರ್. ಓಕೆ, ಸೊ ಇನ್ ಥರ್ಡ್ ಜನ್ರೇಷನ್ ಆಫ್ ಕಂಪ್ಯೂಟರಲ್ಲಿ ಏನಾಗಿದೆ, ಸೊ ಇಟ್ ಲೈಸ್ ಇನ್ ಅ ಇಯರ್ ಆಫ್ 1964 to 1971 ವೇರ್ ದ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಚಿಪ್ಸ್. ಸೊ ಅಲ್ಲಿ ಟ್ರಾನ್ಸಿಸ್ಟರ್ಸ್ನ ನಾವು ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಚಿಪ್ಸಿಂದ ರೀಪ್ಲೇಸ್ ಮಾಡಿದ್ದೀವಿ. ಓಕೆ, ಸೊ ದೀಸ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಚಿಪ್ಸ್ ಇನ್ಕ್ರೀಸಸ್ ಇನ್ ಸ್ಪೀಡ್. ಸೊ ಸ್ಪೀಡಲ್ಲೂ ಕೂಡ ಇನ್ಕ್ರೀಸ್ ಆಗಿದೆ ಆ್ಯಂಡ್ ಎಫಿಷಿಯನ್ಸಿ ಕೂಡ ಇನ್ಕ್ರೀಸ್ ಆಗಿದೆ. ಓಕೆ, ಆ್ಯಂಡ್ ದ ಕೀಬೋರ್ಡ್ಸ್ ಆರ್ ಯೂಸ್ಡ್ ಫಾರ್ ದ ಇನ್ಪುಟ್ಸ್ ಆ್ಯಂಡ್ ಮಾನಿಟರ್ಸ್ ಆರ್ ಯೂಸ್ಡ್ ಫಾರ್ ಅ ಔಟ್ಪುಟ್ಸ್. ಸೊ ಅಲ್ಲಿ ಫಸ್ಟ್ ಮತ್ತು ಸೆಕೆಂಡ್ ಜನ್ರೇಷನಲ್ಲಿ ಏನು ಯೂಸ್ ಮಾಡ್ತಾ ಇದ್ವಿ, ಇನ್ಪುಟ್ಟಿಗೆ ಪಂಚ್ಡ್ ಕಾರ್ಡ್ಸ್ನ ಯೂಸ್ ಮಾಡ್ತಾ ಇದ್ವಿ ಮತ್ತು ಔಟ್ಪುಟ್ಟಿಗೆ ಪ್ರಿಂಟ್ಔಟ್ಸ್ನ ಯೂಸ್ ಮಾಡ್ತಾ ಇದ್ವಿ. ಸೊ ಅದನ್ನು ಇಲ್ಲಿ ಥರ್ಡ್ ಜನ್ರೇಷನಲ್ಲಿ ಏನಾಗಿ ರಿಪ್ಲೇಸ್ ಮಾಡಿದ್ವಿ, ಸೊ ಇಟ್ ಈಸ್ ಕೀಬೋರ್ಡ್ ಆ್ಯಂಡ್ ದ ಮಾನಿಟರ್. ಓಕೆ, ಆ್ಯಂಡ್ ಇನ್ ಎ ಥರ್ಡ್ ಜನ್ರೇಷನ್ ಆಫ್ ಕಂಪ್ಯೂಟರ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಚಿಪ್ಸ್ ಅಲೋಸ್ ಯೂಸರ್ ಟು ಇಂಟರ್ಫೇಸ್. ಸೊ ಇಲ್ಲಿ ಕಂಪ್ಯೂಟರ್ ಜೊತೆ ಇಂಟರ್ಫೇಸ್ ಮಾಡೋದಕ್ಕೆ ಆಪರೇಟಿಂಗ್ ಸಿಸ್ಟಮ್ನ ಯೂಸ್ ಮಾಡ್ತಾ ಇದ್ದೀವಿ. ಗೆಟಿಂಗ್? ಸೊ ದಟ್ ಆಪರೇಟಿಂಗ್ ಸಿಸ್ಟಮ್ ಅಲೋಸ್ ಟು ಸಾಲ್ವ್ ಮೆನಿ ಪ್ರಾಬ್ಲಮ್ಸ್ ಅಟ್ ಎ ಟೈಮ್. ಸೊ ಅದಕ್ಕೆ ಮಲ್ಟಿ ಟಾಸ್ಕಿಂಗ್ ಅಂತ ಕರಿತೇವೆ. Okay, yes, so this is all about the third generation of computer. Okay, so we'll see the fourth generation of computer. Fourth generation of computer, that is 1971 to ಪ್ರೆಸೆಂಟ್. ಸೊ ಈಗೇನಿದೆ ಅಲ್ಲ, ಸೊ ಅದೆಲ್ಲ ಫೋರ್ತ್ ಜನ್ರೇಷನ್ ಆಫ್ ಕಂಪ್ಯೂಟರ್ಸ್. ಓಕೆ, ಸೊ ಇನ್ನು ಸ್ವಲ್ಪ ಕಡೆ ಯೂಸ್ ಮಾಡ್ತಾ ಇದ್ದೀವಿ ಅಷ್ಟೇ ಫೋರ್ತ್ ಜನ್ರೇಷನ್. ಈಗ ಜಾಸ್ತಿ ಇರೋದೆಲ್ಲ ಫಿಫ್ತ್ ಜನ್ರೇಷನ್. ಓಕೆ, ವಿಲ್ ಡೀಲ್ ಇನ್ ನೆಕ್ಸ್ಟ್. ಓಕೆ, ಎಸ್. ಸೊ ದ ಫೋರ್ತ್ ಜನ್ರೇಷನ್ ಆಫ್ ಕಂಪ್ಯೂಟರ್. ಸೊ ಇಲ್ಲಿ ಏನು ಯೂಸ್ ಮಾಡ್ತಾ ಇದ್ದೀವಿ, ಮೈಕ್ರೋ ಪ್ರೊಸೆಸರ್. ಸೊ ದಿಸ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಹ್ಯಾಸ್ ಬೀನ್ ರಿಪ್ಲೇಸ್ಡ್ ಬೈ ದ microprocessors. ಸೊ ಏನು ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಚಿಪ್ಸ್ನ ಯೂಸ್ ಮಾಡ್ತಾ ಇದ್ವಿ, ಸೊ ಆ ಸರ್ಕ್ಯೂಟ್ ಚಿಪ್ಸ್ನ ರೀಪ್ಲೇಸ್ ಮಾಡಿ ಇಲ್ಲಿ ಮೈಕ್ರೋ ಪ್ರಾಸೆಸರ್ಸ್ನ ಯೂಸ್ ಮಾಡ್ತಾ ಇದ್ದೀವಿ. ಸೊ ನೇಮ್ ಇಟ್ ಸೆಲ್ಫ್ ಇಂಡಿಕೇಟಿಂಗ್ ಹಿಯರ್ ಮೈಕ್ರೋ. ಸೊ ಮೈಕ್ರೋ ಈಸ್ ನಥಿಂಗ್ ಬಟ್ ಅ ವೆರಿ ಸ್ಮಾಲ್ ಡಿವೈಸ್. ಓಕೆ, ಸೊ ಬಿಗ್ ಡಿವೈಸಿಂದ ಸ್ಮಾಲ್ ಡಿವೈಸಿಗೆ ಬಂದುಬಿಟ್ಟಿದ್ದೀವಿ. ಸೊ ಪ್ರಾಸೆಸರ್, ಸೊ ಪ್ರಾಸೆಸ್ ಆಗ್ತಾ ಇರೋದೆಲ್ಲಿ ವಿತಿನ್ ಅ ಪ್ರಾಸೆಸರ್, ಇಸ್ ಇಟ್? ಎಸ್. ಸೊ ಮೈಕ್ರೋ ಪ್ರಾಸೆಸರ್ ಅನ್ನೋ ಒಂದು
ಡಿವೈಸ್ನ ಇಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಎಸ್, ಸೊ ಹಿಯರ್ ಮೈಕ್ರೋಪ್ರೊಸೆಸರ್ ಬ್ರಾಟ್ 4th ಜನರೇಷನ್ ಆಫ್ ಕಂಪ್ಯೂಟರ್ಸ್. ಸೊ ಇಲ್ಲಿ 4th ಜನರೇಷನ್ ಆಫ್ ಕಂಪ್ಯೂಟರಿಗೆ ಮೈಕ್ರೋಪ್ರೊಸೆಸರ್ ಯಾವ ಥರ ಹೆಲ್ಪ್ ಮಾಡಿದೆ ಅಂದರೆ, ಸೊ ಇಟ್ ಕ್ಯಾನ್ ರೀಪ್ಲೇಸ್ ದ ಥೌಸಂಡ್ಸ್ ಆಫ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್. ಸೊ ICs ಏನು 3rd ಜನರೇಷನಲ್ಲಿ ಡೀಲ್ ಮಾಡಿದ್ವಿ, ಸೊ ದಟ್ ಈಸ್ ಇಂಟಿಗ್ರೇಟೆಡ್. ಆ ಥರ ಥೌಸಂಡ್ಸ್ ಆಫ್ ICsನ ಒಂದು ಸೇರಿಸ್ಬಿಟ್ಟು ಬಿಲ್ಟ್ ಮಾಡಿ ಒಂದು ಮೈಕ್ರೋಪ್ರೊಸೆಸರ್ನ ಪ್ರಿಪೇರ್ ಮಾಡಿದ್ವಿ. ಸೊ ವಿ ಜಸ್ಟ್ ಇಮ್ಯಾಜಿನ್ ಹೌ ದ ಮೈಕ್ರೋಪ್ರೊಸೆಸರ್ ವಿಲ್ ವರ್ಕ್. ಸೊ ಇಲ್ಲಿ ಒಂದು IC ಮೀನ್ಸ್ ಇಂಟಿಗ್ರೇಟೆಡ್ ಸರ್ಕ್ಯೂಟು ಇಷ್ಟೆಲ್ಲ ವರ್ಕ್ ಮಾಡ್ತಾ ಇದೆ, ಸ್ಪೀಡ್ ಕೊಡ್ತಾ ಇದೆ, ಎಫಿಷಿಯನ್ಸಿ ಕೊಡ್ತಾ ಇದೆ, OS ಜೊತೆ ಆಪರೇಟ್ ಮಾಡ್ತಾ ಇದೆ, ಮಲ್ಟಿ ಟಾಸ್ಕಿಂಗ್ ಕೊಡ್ತಾ ಇದೆ ಅಂತ ನೋಡಿದ್ವಿ ಅಲ್ವಾ. ಸೊ ಅದೇ ಥರ ಥೌಸಂಡ್ಸ್ ಆಫ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಚಿಪ್ಸ್ ಸೇರಿಬಿಟ್ಟು ಒಂದು ಮೈಕ್ರೋಪ್ರೊಸೆಸರ್ ಆಗಿದೆ ಅಂದರೆ, ಸೊ ಜಸ್ಟ್ ಇಮ್ಯಾಜಿನ್ ಹೌ ದ 4th ಜನರೇಷನ್ ಕಂಪ್ಯೂಟರ್ ದಟ್ ಈಸ್ ಅ ಮೈಕ್ರೋಪ್ರೊಸೆಸರ್ಸ್ ಆರ್ ಅಲ್ವಾ. ಎಸ್, ಸೊ ವಿಲ್ ಗೆಟ್ ಅ ಕ್ವಶನ್ ಆಬ್ವಿಯಸ್ಲಿ, ರೈಟ್. ಎಸ್, ಸೊ ಹಿಯರ್ ಇನ್ ದ 3rd ಜನರೇಷನ್ ಆಫ್ ಕಂಪ್ಯೂಟರ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಚಿಪ್ಸ್ನ ಇಲ್ಲಿ ಏನು ಮಾಡ್ತಾ ಇದ್ದೀವಿ. ಸೊ ವಿ ಹ್ಯಾವ್ ಸೀನ್ ಇಟ್ ಈಸ್ ವೆರಿ ಫಾಸ್ಟರ್, ಇಟ್ ಈಸ್ ವೆರಿ ಎಫಿಷಿಯಂಟ್ ಅಂತಲೂ ನೋಡಿದ್ವಿ, ಆ್ಯಂಡ್ ಇಟ್ ಕ್ಯಾನ್ ಆಪರೇಟ್ ವಿತ್ ದ ಆಪರೇಟಿಂಗ್ ಸಿಸ್ಟಮ್. ಸೊ ಆಪರೇಟಿಂಗ್ ಸಿಸ್ಟಮ್ ಜೊತೆ ಮಲ್ಟಿ ಟಾಸ್ಕಿಂಗ್ ಕೂಡ ಅಲೋ ಮಾಡುತ್ತೆ ಅಂತ ನೋಡಿದ್ವಿ. ಸೊ ವಾಟ್ ವಿ ಆರ್ ಸೇಯಿಂಗ್ ಇನ್ ಅ 4th ಜನರೇಷನ್, ಸೊ ಥೌಸಂಡ್ಸ್ ಆಫ್ IC, ಸೊ 1000 ICs ಸೇರ್ಕೊಂಡ್ಬಿಟ್ರೆ ಒಂದು IC ಅಷ್ಟೆಲ್ಲ ಕೆಲಸ ಮಾಡುತ್ತೆ ಅಂತ ಹೇಳಿದ್ವಿ. ಅದೇ ಥರ 1000 ICs ಎಲ್ಲ ಸೇರಿಕೊಂಡು ಒಂದು ಮೈಕ್ರೋಪ್ರೊಸೆಸರ್ ಆಗಿ ರೀಪ್ಲೇಸ್ ಮಾಡಿದ್ದೀವಿ. ಇಸ್ ಇಟ್? ಸೊ ದೆನ್ 1000 ICs ಮಾಡೋ ಕೆಲಸ ಇಲ್ಲ, ಏನು ಮಾಡ್ತಾ ಇದೆ ಇಲ್ಲಿ, ಒಂದು ಮೈಕ್ರೋಪ್ರೊಸೆಸರ್ ಮಾಡ್ತಾ ಇದೆ. ಸೊ ಹಿಯರ್ ಸೊ 1000 ICs ವರ್ಕ್ ಏನಿದೆ, ಒಂದು ಸಿಂಗಲ್ ಚಿಪ್ ಅಲ್ಲಿ ನಾವು ಒಂದು ಸಿಂಗಲ್ ಸಿಲಿಕಾನ್ ಚಿಪ್ ಅಲ್ಲಿ ಅದನ್ನ ಬಿಲ್ಟ್ ಮಾಡಿದ್ದೀವಿ. ಸೊ ದಟ್ ಈಸ್ ಇನ್ ಅ 4th ಜನರೇಷನ್ ಆಫ್ ಕಂಪ್ಯೂಟರ್. ಆಸ್ ದೀಸ್ ಆರ್ ಸ್ಮಾಲ್ ಕಂಪ್ಯೂಟರ್ಸ್ ಬಿಕಮ್ ಮೋರ್ ಪವರ್ಫುಲ್, ದೇ ಕುಡ್ ಬಿ ಲಿಂಕ್ಡ್ ಟುಗೆದರ್ ಟು ಫಾರ್ಮ್ ದ ನೆಟ್ವರ್ಕ್ಸ್. ಸೊ ಇಲ್ಲಿ ಸೈಜ್ ತುಂಬಾ ಸ್ಮಾಲ್ ಆಗಿದೆ ಆ್ಯಂಡ್ ಇಟ್ ಬಿಕಮ್ಸ್ ಮೋರ್ ಪವರ್ಫುಲ್, ತುಂಬ ಪವರ್ಫುಲ್ ಮತ್ತು ತುಂಬ ಸ್ಪೀಡಾಗಿ ವರ್ಕ್ ಆಗ್ತಾ ಇದೆ, ಆ್ಯಂಡ್ ವಿಚ್ ಈಸ್ ವೆರಿ ಫಾಸ್ಟರ್, and it is able to link to the other networks, okay, together to form a network. So ee ಒಂದು microprocessor ಏನು ಮಾಡ್ತಾ ಇದೆ, so it is able to communicate with the another, so linked together to form networks. So linked together to form network. ಸೊ ಒಂದು ನೆಟ್ವರ್ಕ್ನ ಬಿಲ್ಡ್ ಮಾಡ್ತಾ ಇದೆ. ಸೊ ನೆಟ್ವರ್ಕ್ ಈಸ್ ನಥಿಂಗ್ ಬಟ್ ಜಸ್ಟ್ ಇಟ್ ಈಸ್ ಅ ಕಮ್ಯುನಿಕೇಷನ್. ಸೊ ಒಂದರಿಂದ ಒಂದಕ್ಕೆ ಕಮ್ಯುನಿಕೇಷನ್ ಆಗ್ತಾ ಇರೋದಕ್ಕೆ ನೆಟ್ವರ್ಕ್ ಅಂತ ಕರಿತೀವಿ ಅಲ್ವಾ. ಸೊ ಈ ನೆಟ್ವರ್ಕ್, ಈ ಕಮ್ಯುನಿಕೇಷನ್ ಸ್ಟಾರ್ಟ್ ಆಗಿದ್ದಲ್ಲಿ ಮೈಕ್ರೋ ಪ್ರಾಸೆಸರ್ಸ್ ಅಲ್ಲಿ, ಓಕೆನಾ. ಸೊ ವಿಚ್ ಲೀಡ್ಸ್ ಟು ದ ಡೆವಲಪ್ಮೆಂಟ್ ಆಫ್ ಯುವರ್ ಇಂಟರ್ನೆಟ್. ಸೊ ನಿಮ್ಮ ಇಂಟರ್ನೆಟ್ ಡೆವಲಪ್ ಆಗಿದ್ದಲ್ಲಿ ಆಫ್ಟರ್ ದ ಡೆವಲಪ್ಮೆಂಟ್ ಆಫ್ ದೀಸ್ ನೆಟ್ವರ್ಕ್ಸ್, ಸೊ ದೀಸ್ ನೆಟ್ವರ್ಕ್ಸ್ ಹ್ಯಾವ್ ಬೀನ್ ಡೆವಲಪ್ಡ್ ಇನ್ ಅ microprocessors. So these microprocessors were introduced in a 4th generation of computers. Okay, so 4th generation of computer alli enaitu namge internet facility bantu. So that is to communicate, or the network facility available aitu. Okay, yes, so which eventually led to the development of internet. So these linking of these many of the ICs are the microprocessors together to form a network. So network communication start aitu, so which leads to the development of this internet. Okay, yes, in a 4th generation of computer only we have got the internet. So internet facility or the communication facility we have find in a internet in the 4th generation of computer, that is in a microprocessors. Okay, yes, so next is the 5th generation of computers. Last one is 5th generation of computer. So 5th generation of computer, it is present and beyond. Present and beyond is nothing but future ಅಲ್ಲಿ ಏನು ಯೂಸ್ ಮಾಡ್ತಾ ಇದ್ದೀವಿ, ಯೂಸ್ ಮಾಡಬೇಕು. ನೆಕ್ಸ್ಟ್ ಈಗ ಪ್ರೆಸೆಂಟಲ್ಲಿ ಆಲ್ರೆಡಿ ಏನು ಸ್ಟಾರ್ಟ್ ಆಗಿದೆ ಆ ಒಂದು ಎರಾನ ನಾವಿಲ್ಲಿ 5th generation of computers ಅಂತ ಕರಿತಾ ಇದ್ದೀವಿ. ಓಕೆ, ಎಸ್, ಸೊ ದ 5th generation of computers ಅಲ್ಲಿ ಏನು ಯೂಸ್ ಮಾಡ್ತಾ ಇದ್ದೀವಿ ಇಲ್ಲಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ
ಇಂಟೆಲಿಜೆನ್ಸ್. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ರೊಬೋಟಿಕ್ಸ್ನ ಕೊಡ್ಬೋದು ಬೆಸ್ಟ್ ಎಕ್ಸಾಂಪಲ್ಸ್ ಆಗಿ ಅಲ್ವಾ. ಸೊ 4th ಜನರೇಷನಲ್ಲಿ ಏನು ಹೇಳಿದ್ವಿ ನಾವು, ಮೈಕ್ರೋ ಪ್ರೊಸೆಸರ್ಸ್ ಯೂಸ್ ಮಾಡ್ತಾ ಇದ್ದೀವಿ, ಇನ್ಪುಟ್ನ ಕೊಡ್ತಾ ಇದ್ದೀವಿ ಬೈ ಯೂಸಿಂಗ್. ಸೊ ಆಲ್ರೆಡಿ 3rd ಜನರೇಷನಲ್ಲೇ ನಮಗೆ ಇನ್ಪುಟ್ ಡಿವೈಸ್ ಔಟ್ಪುಟ್ ಡಿವೈಸ್ ಇಂಟ್ರೊಡ್ಯೂಸ್ ಮಾಡ್ಕೊಂಡಿದ್ದೀವಿ. ಸೊ ಇನ್ನೂ ಜಾಸ್ತಿ ಇನ್ಪುಟ್ ಮತ್ತು ಔಟ್ಪುಟ್ ಡಿವೈಸಸ್ನ ನಾವು 4th ಜನರೇಷನ್ ಆಫ್ ಕಂಪ್ಯೂಟರ್ಸಲ್ಲಿ ಇಂಟ್ರೊಡ್ಯೂಸ್ ಮಾಡ್ಕೊಂಡ್ವಿ ಅಲ್ವಾ. ಸೊ ಅದೇ ಥರ ಅದೇ ಒಂದು ಇನ್ಪುಟ್ ಔಟ್ಪುಟ್ ಡಿವೈಸಸ್ನ ಯೂಸ್ ಮಾಡಿಕೊಂಡು ಸೊ ನೆಕ್ಸ್ಟು ಮೈಕ್ರೋ ಪ್ರೊಸೆಸರ್ಸ್ನ ಎಲ್ಲ ಯೂಸ್ ಮಾಡಿಕೊಂಡು ಇಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅನ್ನೋ ಒಂದು ನ್ಯೂ ಕಾನ್ಸೆಪ್ಟ್ನ ಇಂಟ್ರೊಡ್ಯೂಸ್ ಮಾಡ್ಕೊಂಡ್ವಿ ವಿತಿನ್ ದ ಕಂಪ್ಯೂಟರ್ ಸಿಸ್ಟಮ್. ಸೊ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನು ಕೊಡ್ಬೋದು, ರೊಬೋಟಿಕ್ಸ್. ಗೆಟಿಂಗ್. ಸೊ ಏನು ರೊಬೋಟಿಕ್ಸ್ ಎಲ್ಲ ಯೂಸ್ ಮಾಡ್ತಾ ಇದ್ದೀವಿ. ಸೊ ಅನಿಮಲ್ಸ್ ಎಲ್ಲ ಒಳಗಡೆ ಮೂವ್ ಆಗ್ತಾ ಇರೋ ಥರ ಡ್ಯೂಪ್ಲಿಕೇಟ್ ಅನಿಮಲ್ಸ್ ಅಲ್ವಾ, ರೊಬೋಟಿಕ್ಸ್ ಎಲ್ಲ ನೋಡಿದ್ದೀರ. ಸೊ ದೋಸ್ ಆರ್ ಆಲ್ ದ 5th ಜನರೇಷನ್ಸ್ ಆಫ್ ಕಂಪ್ಯೂಟರ್ಸ್. ಎಲ್ಲ ಅದೆಲ್ಲ ಯೂಸ್ ಮಾಡ್ತಾ ಇರೋದು ಹೇಗೆ ನಾವು, ಬೈ ಯೂಸಿಂಗ್ ದ 5th ಜನರೇಷನ್ಸ್ ಆಫ್ ಕಂಪ್ಯೂಟರ್ಸ್. ಓಕೆ, ಎಸ್. ಸೊ these computing device based on artificial intelligence are still in a development stage. ಸೊ ಈ ಎಲ್ಲ ಒಂದು 5th ಜನರೇಷನ್ ಆಫ್ ಕಂಪ್ಯೂಟರ್ಸ್ ಏನಾಗ್ತಾ ಇದೆ, ಇಟ್ ಈಸ್ ಸ್ಟಿಲ್ ಇನ್ ಅ ಡೆವಲಪ್ಮೆಂಟ್, ಇನ್ನೂ ಕೂಡ ಡೆವಲಪ್ಮೆಂಟಲ್ಲೇ ಇದೆ. ಮೀನ್ಸ್ ದೇರ್ ಈಸ್ ನೋ ಎಂಡ್ ಫಾರ್ ದ ಕಂಪ್ಯೂಟರ್ ಅಂತ ಗೊತ್ತಾಯಿತು ಅಲ್ವಾ. ಸೊ ಹೇಗೆ ನಾವು ಕಲಿತಾ ಹೋಗ್ತಾ ಇದ್ದೀವಿ ಕಂಪ್ಯೂಟರ್ ಜೊತೆ, ಸೊ ಇನ್ನೂ ಡೆವಲಪ್ಮೆಂಟ್ಸು ನಮಗೆ ಸಿಗ್ತಾನೇ ಇದೆ. is it? So the computer systems are still in a developmental stage. Yes, already development ಆಗಿದೆ ಸಾಕು ಅಂತೇಳಿ ಇಲ್ಲಿಗೆ ಸ್ಟಾಪ್ ಆಗ್ತಾ ಇಲ್ಲ. ಇಟ್ ಈಸ್ ಸ್ಟಿಲ್ ಇನ್ ಡೆವಲಪಿಂಗ್. ಸಿ ಇನ್ನು 5th ಜನರೇಷನ್ ವಾಟ್ ವಿ ಆರ್ ಸೇಯಿಂಗ್, ಬರೀ ಪ್ರೆಸೆಂಟ್ ಹೇಳ್ತಾ ಇಲ್ಲ, ಬಿಯಾಂಡ್ ಮುಂದೆ ಏನಾಗುತ್ತೆ, ಯಾವ ಥರ ಕಂಪ್ಯೂಟರ್ ಸಿಸ್ಟಮ್ನ ಯೂಸ್ ಮಾಡ್ತೀವಿ ಅನ್ನೋದು ಕೂಡ ಇಲ್ಲಿ ಸ್ಪೆಸಿಫೈ ಮಾಡ್ತಾ ಇದ್ದೀವಿ ಅಲ್ವಾ. ಸೊ ಲಾಸ್ಟ್ ಎಲ್ಲ ರೊಬೋಟಿಕ್ಸ್ ಎಲ್ಲ ಇತ್ತಾ, ಇಲ್ಲ ರೊಬೋಟಿಕ್ಸ್ನ ಯೂಸ್ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಇನ್ನೂ ಏನೇನು ಬರುತ್ತೋ ಮಷಿನರೀಸ್ ಎಲ್ಲ ಅಲ್ವಾ. ಸೊ ಆಲ್ ಬೈ ಯೂಸಿಂಗ್ ದ computer systems. Okay, so these artificial intelligences are sometimes called as the machine intelligence ಅಂತನೂ ಕರಿತೀವಿ. machine intelligence. Getting? So these machine intelligence are demonstrated by machine. So ಇದನ್ನ machine ಇಂದ ಡೆಮಾನ್ಸ್ಟ್ರೇಷನ್ ಮಾಡ್ತಾ ಇದ್ದೀವಿ. unlike the natural intelligence displayed by human and animal. ಸೊ ಹ್ಯೂಮನ್ ಮತ್ತು ಅನಿಮಲಿಂದ ಏನು ನ್ಯಾಚುರಲ್ ಇಂಟೆಲಿಜೆನ್ಸಿ ಶೋ ಮಾಡ್ತಾ ಇದ್ದೀವಿ, ಸೊ ಅದಕ್ಕಿಂತ ತುಂಬ ಡಿಫ್ರೆಂಟಾಗಿ ಮಷೀನ್ ಇಂಟೆಲಿಜೆನ್ಸಿನ ನಾವು ಡೆಮಾನ್ಸ್ಟ್ರೇಟ್ ಮಾಡ್ತಾ ಇದ್ದೀವಿ. ಸೊ ದಟ್ ಈಸ್ ಡನ್ ಇನ್ ಅ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್.